ಈಗ ಚಿಕ್ಕಪೇಟೆ ಅಂದ್ರೆ ಸುದರ್ಶನ್ ಸಿಲ್ಕ್ಸ್ ಅಂದ್ರೆ ಚಿಕ್ಕಪೇಟೆ ಅಷ್ಟು ರಶ್ ಇರುತ್ತೆ. ಹೇಗೆ ಸಾಧ್ಯ ಆಯ್ತು ಇದು ಅಂತ? 1944ನಲ್ಲಿ ನಾವು ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದ್ವಿ. ಸಾಲ ನಾವು ತೊಗೊಳಕ್ಕೆ ರಾತ್ರಿ 2 ಗಂಟೆ 3 ಗಂಟೆಗೆ ಅವ್ರ ಮನೆಗಳ ಹತ್ರ ಹೋಗ್ತಾ ಇದ್ವಿ. ಅವ್ರು ನಾವು ಬರ್ತಾ ಇದ್ದೀವಿ ಅಂದ್ರೆ ನಾಯಿ ಬೀಳ ರೆಡಿಮೇಡ್ ಕಮ್ಮಿ ಆಗ್ತಾ ಬಂತು, ಸ್ಯಾರೀಸ್ ಜಾಸ್ತಿ ಆಗ್ತಾ ಬಂತು. ಸುದರ್ಶನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಓಪನ್ ಮಾಡಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ನೋಡಿದ್ರೆ ಎಲ್ಲಾನು ಆನ್ಲೈನ್ ಆಗ್ಬಿಟ್ಟಿದೆ. ಆನ್ಲೈನಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಯಾಕೆ ಅಂದರೆ ಯಾರೋ ಬಂದೊಂದು 50 ಸೀರೆ ತೋರಿಸಿ ಅಂತ ಹೇಳಿ ಏನು ತಗೊಳ್ಳದೇ ಇದ್ದಾಗ ಸಿಟ್ಟಾಗೋದು. ಕಸ್ಟಮರ್ ಯಾವಾಗೂ ಆಲ್ವೇಸ್ ಗಾರ್ಡ್. ಹಾಗೆ ಇದ್ದಿದ್ದು ಸಿಲ್ಕ್ ಮಾರ್ಕೆಟ್ಗೂ ಈಗಿರೋ ಸಿಲ್ಕ್ ಮಾರ್ಕೆಟ್ಗೂ ವ್ಯತ್ಯಾಸ ಏನಾದರೂ ಕಾಣಿಸುತ್ತೆ? ನನಗೆ 50,000 ರೂಪಾಯಿ ಸೀರೆ ಬೇಡ, 50,000ಕ್ಕೆ 50 ಸೀರೆ ಬೇಕು. ನನಗೆ ಡೈಲಿ ನಾನು ಚೇಂಜ್ ಮಾಡಬೇಕು. ಸೊ ಈ ಬಿಸ್ನೆಸ್ ಅಲ್ಲಿ ಲಾಭ ಇದೆಯಾ? ಲಾಭ ಮಾಡೋದಾದ್ರೆ ಹೇಗೆ ಅಂತ? ಒಂದು ಬ್ರ್ಯಾಂಡ್ ಅನ್ನು ಬಿಲ್ಡ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಒಂದು ಲೆಜೆಂಡರಿ ಬ್ರ್ಯಾಂಡ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಅಷ್ಟೇ ಪರಿಶ್ರಮ ಬೇಕು, ಅಷ್ಟೇ ಶ್ರಮ ಬೇಕು. ಹಾಗಾದ್ರೆ ಇವತ್ತಿನ ಬಿಸ್ನೆಸ್ ಟಾಕೀಸ್ನಲ್ಲಿ ನಾವು ಒಂದು ಬೃಹತ್ತಾದ ಒಂದು ಅದ್ಭುತವಾದ ಲೆಜೆಂಡರಿ ಬ್ರ್ಯಾಂಡ್ನ ಹಿಂದಿನ ಮ್ಯಾನ್, ಆ ಒಂದು ಫೋರ್ಸ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀವಿ. ಜೊತೆಗೆ ಈ ಬ್ರ್ಯಾಂಡನ್ನು ಕಟ್ಟಿ ಬೆಳೆಸಿದ ಹೇಗೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತೀವಿ. ನನ್ನ ಜೊತೆ ಇವತ್ತಿದ್ದಾರೆ JS ವೆಂಕಟೇಶ್ ಅವರು, ಸುದರ್ಶನ್ ಸಿಲ್ಕ್ಸ್ ಇದರ ಮಾಲೀಕರು. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀವಿ, ಥ್ಯಾಂಕ್ಸ್. ನೀವು ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಮಗೂ ಖುಷಿ ಆಗ್ತಾ ಇದೆ. ವೀಕ್ಷಕರಿಗೆ ನಿಮ್ಮ ಬಿಸ್ನೆಸ್ನ ಬಗ್ಗೆ ಅದನ್ನು ತಿಳಿಸೋದು ನಮ್ಮ ಮುಖ್ಯ ಉದ್ದೇಶ. ಸೊ ಹೇಗೆ ಶುರು ಮಾಡಿದ್ರಿ ನಿಮ್ಮ ಬಿಸ್ನೆಸ್ನ? 1944ರಲ್ಲಿ ಆರಂಭ ಆಗಿದೆ. ಆರಂಭದ ದಿನಗಳು ಹೇಗಿತ್ತು ಅಂತ? ಆರಂಭದ ದಿನಗಳು ತುಂಬ ಕಷ್ಟ ಇತ್ತು. ಯಾವ ರೀತಿ ಕಷ್ಟ ಇತ್ತು ಅಂದರೆ, ನಮ್ಮನ್ನು ನೋಡಿ ಯಾರು ಸಾಲನ್ನು ಕೊಡ್ತಾ ಇರಲಿಲ್ಲ. ಯಾರು ನೀವು ಅಂದರೆ ನಮಗೆ ಇಲ್ಲಿ ಯಾರು ಪರಿಚಯ ಇಲ್ಲ. ನಮ್ಮ ತಂದೆಯವರು ತಾನೇ ಬಂದಿದ್ರು. ಎಲ್ಲಿಂದ ಸರ್? ಸೊಂಡೆಕೊಪ್ಪದಿಂದ. ಈಗ ಮಾಗಡಿ ತಾಲೂಕಿದೆಯಲ್ಲ, ಅಲ್ಲಿ ಸೊಂಡೆಕೊಪ್ಪ ಅಂತ ಇದೆ. ಆ ಹಳ್ಳಿಯಿಂದ ಕೆಲಸ ಹುಡುಕೊಂಡು ಬಂದಿದ್ದು ಬೆಂಗಳೂರಿಗೆ. ಇಲ್ಲಿ ನಾವು ವೀವರ್ಸು, ಮಗ್ಗ ನೇಯೋರು, ಮಗ್ಗ ನೇಯೋರು. ಸೊ ಮಗ್ಗನೂ ನೇಯ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಆದರೂ ನಮ್ಮ ಕಷ್ಟ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ಆಗೇನು ಮಾಡೋದು ನಮ್ಮ ತಂದೆಯವರು, ಅವ್ರ ಇದರಿಂದ ನಮ್ಮನ್ನು ಬಿಸ್ನೆಸ್ಗೆ ಕರ್ಕೊಂಡ್ಬಂದ್ರು. ಒಂದು ಸಣ್ಣ ಶಾಪ್ನಲ್ಲಿ ಅವರು ಕೆಲ್ಸಕ್ಕೆ ಹೋದ್ರು. ಮಗ್ಗದಲ್ಲಿ ಅವ್ರಿಗೆ ಅಷ್ಟು ಇದಾಗಲಿಲ್ಲ. ಯಾವ್ದಾದ್ರು ಕೆಲ್ಸಕ್ಕೆ ಹೋಗೋಣ ಅಂತ ಒಂದು ರೆಡಿಮೇಡ್ ಅಂಗಡಿ ಇತ್ತು, ಅಲ್ಲಿ ಕೆಲ್ಸಕ್ಕೆ ಹೋದ್ರು. ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಏನೋ ಚೆನ್ನಾಗಿ ಕಾಣ್ತಾ ಇದೆ, ಏನೋ ಮಾಡ್ಬೋದು ಅಂತ ಅಲ್ಲಿ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಆ ಯಜಮಾನರಿಗೆ ಇವ್ರ ಮೇಲೆ ಸ್ವಲ್ಪ ತುಂಬ ಚುರುಕಾಗಿದ್ದಾನೆ ಹುಡುಗ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಅಭಿಪ್ರಾಯ ಬಂದು, ಅವ್ರೇ ನಿನಗೆ ಒಂದು ನಾನು ಸಣ್ಣದಾಗ ಒಂದು ಅಂಗಡಿ ಹಾಕ್ಕೊಡ್ತೀನೋ ಅಂತ ಇವ್ರಿಗೆ ಇವ್ರ ಜೊತೆ ಇನ್ನೊಬ್ರು ಇದ್ರು. ಇವರಿಬ್ಬರಿಗೂ ಇದು ಮಾಡಿ ಇವರಿಬ್ಬರನ್ನ ಒಂದು ಅಂಗಡಿಗೆ ರೆಡಿ ಮಾಡೋದು. ಓಕೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಅಂದರೆ ಅವರು ಓನರ್ ಯಾರಿದ್ದಾರೆ ಅವ್ರದ್ದು ಇನ್ನೊಂದು ಅಂಗಡಿ, ಅವರೇ ಇವರಿಬ್ಬರಿಗೂ ಒಂದು ಅಂಗಡಿ ಮಾಡಿದ್ರು. ಆಮೇಲೆ ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆದರು. ಹಾಗಾಗಿ ಇವರಿಬ್ಬರು ಏನು ಮಾಡಿದ್ರು, ಇಲ್ಲ ಚೆನ್ನಾಗಿದ್ದೀವಿ, ನೀನೊಂದು ಅಂಗಡಿ ಮಾಡ್ಕೊಂಡು ನಾನೊಂದು ಅಂಗಡಿ ಮಾಡ್ಕೊಳ್ತೀನಿ ಅಂತ. ಆಗ 1944ನಲ್ಲಿ ನಾವು ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದ್ವಿ. ನಮ್ಮ ತಂದೆಯವರು ಒಂದು ರೆಡಿಮೇಡ್ ಅಂಗಡಿ. ನಮ್ಗೆ ಇವತ್ತೂ ಹಳಬರೆಲ್ಲ ನಮಗೆ ಟೋಪಿ ಅಂಗಡಿಯವರು ಅಂತಲೇ ನಮ್ಗೆ ಹೆಸರು. ಚಿಕ್ಕಪೇಟೆ ಒಳಗೆ ಟೋಪಿ ಅಂಗಡಿಯವರು ಅಂದರೆ ಅಷ್ಟು ಫೇಮಸ್ಸು ಆಗ್ಲೇನೆ. ಏನಕ್ಕೆ ಅದು ಟೋಪಿ ಅಂಗಡಿ ಅಂತ? ಅಂದರೆ ನಾವು ಟೋಪಿ ಮಾಡ್ತಾ ಇದ್ವಿ, ರೆಡಿಮೇಡ್ ಮಾಡ್ತಾ ಇದ್ವಿ, ಇದೆಲ್ಲ ಇದು ಮಾಡ್ತಾ ನಮಗೆ ಅದು ಸರ್ನೇಮ್ ಬಂತು. ಓಕೆ ಓಕೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಆಗ ನಾವು ಅಣ್ಣ ತಮ್ಮದಿಯವರು 3 ಇದ್ವಿ. ನಾನಿನ್ನ ಚಿಕ್ಕ ಹುಡುಗ, ನಮ್ಮ ದೊಡ್ಡಣ್ಣ ರಮೇಶ್ ಅಂತ ಅವರು, ಮತ್ತೆ ನಮ್ಮ ಎರಡನೇವರು ಅನಂತ್ ಅಂತ, ನಾವು ವೆಂಕಟೇಶ್ ಅಂತ, ನಾವು 3 ಬ್ರದರ್ಸು. ನಾನಿನ್ನ ಓದ್ತಾ ಇದ್ದೆ. ಸೊ ನಮ್ಮ ತಂದೆಯವ್ರಿಗೆ ಅಲ್ಲಿ ಸ್ವಲ್ಪ ಬಿಸ್ನೆಸ್ಸು ಜಾಸ್ತಿ ಆಗ್ತಾ ಇತ್ತು. ನಮ್ಮ ದೊಡ್ಡಣ್ಣ ಅವರು ಅಂಗಡಿಗೆ ಸೇರಿಸ್ಕೊಂಡ್ಬಿಟ್ರು. ಸೊ ಅದು ಇನ್ನೂ ಇಂಪ್ರೂವ್ ಆಗ್ತಾ ನಮ್ಮ ಎರಡನೇವ್ರನ್ನೂ ಸೇರಿಸ್ಕೊಟ್ರು. ಓಕೆ, ಅಂಗಡಿ ಹೀಗೆ ಇದು ಮಾಡ್ತಾ ಇದ್ದಾಗ ನಮ್ಮ ಕಸಿನ್ ಬ್ರದರ್ ಒಬ್ಬರಿದ್ರು, ಅವ್ರದ್ದು ಸ್ಯಾರಿ ಹೋಲ್ಸೇಲರು. ಅಂದರೆ ಅವರೇ ನೇಯ್ತಿರ್ಲಿಲ್ಲ, ಬೇರೆ ಕಡೆಯಿಂದ ತಂದು ಅವರು ಅವ್ರದ್ದು ಮಗ್ಗಗಳಿತ್ತು, ಅವರು ಇದು ಮಾಡ್ತಾಯಿದ್ರು. ಅವ್ರೇನು ಮಾಡಿದ್ರು, ನಿಮ್ಮ ಹತ್ರ ಚೆನ್ನಾಗಿದೆಯಲ್ಲ ವ್ಯಾಪಾರ, ನಮ್ಮದು ಸೀರೆ ಉಳಿಕ್ಕಿ ನೋಡಿ. ಸೊ ಆಗ ನಾವು ಸೀರೆಗೆ ಅಲ್ಲಿಂದನೇ ಎಂಟ್ರಿ ಆಗಿದ್ದು ಸ್ಯಾರೀಸ್ಗೆ. ಅಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಬೇರೆ ಬೇರೆ ಬರೀ ರೆಡಿಮೇಡು ಅದು ಮಾತ್ರ ಮಾಡ್ತಾ ಇದ್ವಿ. ಇವರು ಸ್ಯಾರಿಗೆ ನಮ್ಮನ್ನು ಕರ್ಕೊಂಡ್ಬಂದಿದ್ದು. ಈಗ ಸಾರಿಗೆ ಡಿಮಾಂಡ್ ಇದೆ, ಸಿಲ್ಕ್ ಸಾರಿಗೆ ಡಿಮಾಂಡ್ ಇದೆ ಅಂತ ಹೇಗೆ ಗೊತ್ತಾಯ್ತು ಅಂತ? ಅವಾಗ ಯಾವಾಗ ನಾವು ಸ್ಯಾರಿ ಅಂಗಡಿ ಇಕ್ಕಿದ್ವಿ,
ಕಸ್ಟಮರ್ಸು ಬಂದು ಈ ಸೀರೆ ಅಲ್ಲ ನನಗೆ ಈ ಸೀರೆ ಬೇಕು, ಈ ಸೀರೆ ಅಲ್ಲ ಈ ಸೀರೆ ಬೇಕು, ಈ ಥರ ಕೇಳೋದಕ್ಕೆ ಶುರು ಮಾಡೋದು. ನಮಗೆ ಏನಿದು ಈ ಥರ ಎಲ್ಲ ಇದು ಮಾಡ್ತಾರೆ. ನಮ್ಮದು ಸಣ್ಣ ಅಂಗಡಿ, ನಮಗೆ ಇದು ಮಾಡೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಅವ್ರು ಏನು ಮಾಡೋರು, ಸ್ವಲ್ಪ ದೊಡ್ಡ ಅಂಗಡಿ ಇಕ್ಕೋಣ ಅಂತ ಒಂದು ಅಲ್ಲೇ ಪಕ್ಕದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಓಪನ್ ಆಗ್ತಾ ಇತ್ತು. ಈಗ ಏನು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಇದೆ, ಅದರಲ್ಲಿ ಒಂದು ಸಣ್ಣ ಅಂಗಡಿ, ಚಿಕ್ಕದು ಒಂದು ಅಂಗಡಿ. ಹೋಗಿ ಕೇಳಿದ್ರು, ಅವರು 45,000 ರೂಪಾಯಿ ಬಾಡಿಗೆ, ಗುಡ್ವಿಲ್ಲು. ಬಾಡಿಗೆ ಆಗ ಅಷ್ಟೆಲ್ಲ ಇರೋದಿಲ್ಲ. ಗುಡ್ವಿಲ್ 45,000 ಅಂದಿದ ತಕ್ಷಣ ನಮ್ಮ ತಂದೆ ಅವರು, ನಮ್ಮ ಅಣ್ಣ ಅವರು ಗಾಬರಿ ಬಿದ್ಬಿಟ್ರು. ಇಲ್ಲಪ್ಪ ಆಗೋದಿಲ್ಲ, ನಮ್ಗೆ ಆಗೋದಿಲ್ಲ ಅಂತ ವಾಪಸ್ ಬಂದ್ಬಿಟ್ರು. ನಮ್ಮ ಸಣ್ಣ ಅಂಗಡಿಯಲ್ಲಿ ನಾವು ಇದ್ದೀವಿ, ನಾವು ಆರಾಮಾಗಿದ್ದೀವಿ, ಬೇಡಪ್ಪ. ಒಂದು 2 ತಿಂಗಳು 3 ತಿಂಗಳು ಆಯಿತು. ಆಗ ಆ ಯಜಮಾನರು ಬಂದರು, ಎಲ್ಲ ಬಿಲ್ಡಿಂಗ್ ಓನರು. ಏನು ಬಂದು ಅವತ್ತು ಕೇಳ್ಕೊಂಡು ಹೋದ್ರೆ, ತಿರ್ಗಾ ಬರಲೇ ಇಲ್ಲ. ಏನು ಇಲ್ಲ ಯಜಮಾನ್ರೆ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ದಯವಿಟ್ಟು ಬೇಡ ಬಿಡಿ. ಏನೈತೆ ಬಾರಿ ಮಾತಾಡೋಣ, ಹೀಗೆ ಕೂಗಿದ್ರು ಅವ್ರು. ಬಂದ್ರಪ್ಪ ಮಾತಾಡೋಣ ಬನ್ನಿರಿ ಅಂತ ಕರ್ಕೊಂಡೋಗಿ ಒಂದು ರೇಟಿಗೆ ಫಿಕ್ಸ್ ಮಾಡಿದ್ರು. ಆ ರೇಟಿಗೆ ಫಿಕ್ಸ್ ಮಾಡಿ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಸ್ಯಾರಿಗೆ ನಾವು ಎಂಟ್ರಿ ಆದ್ವಿ. ಫಸ್ಟು ಸುದರ್ಶನ್ ಅಂತ ನಾವು ಹೆಸರಿಕ್ಕಿದ್ದು. ರೆಡಿಮೇಡ್ ಇದ್ದಿದ್ದರಿಂದ ಸುದರ್ಶನ್ ಕಾರ್ನರ್ ಅಂತ ಮಾಡಿದ್ವಿ. ಆಮೇಲೆ ರೆಡಿಮೇಡ್ ಕಮ್ಮಿ ಆಗ್ತಾ ಬಂತು, ಸಿಲ್ಕ್ ಸ್ಯಾರೀಸ್ದು ಜಾಸ್ತಿ ಆಗ್ತಾ ಬಂತು. ಹಾಗೇನು ಮಾಡಿದ್ವಿ, ನಮ್ಮ ಫರ್ಮ್ನ ಸ್ವಲ್ಪ ಸುದರ್ಶನ್ ಅನ್ನೋದು ಹಾಗೆ ಇತ್ತು, ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಓಪನ್ ಮಾಡಿದ್ವಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಗಲೂ ಸಹ ನಮಗೆ ತುಂಬ ಕಷ್ಟ ದಿನಗಳೇ. ಯಾಕೆಂದರೆ ಸೀರೆ ಕೊಡಬೇಕಾದ್ರೆ ಯಾರು ನಮಗೆ ದುಡ್ಡು ಇಲ್ದಿರ ಕೊಡ್ತಾ ಇರಲಿಲ್ಲ. ದುಡ್ಡು ಕೊಡು, ಸೀರೆ ತೊಗೊಂಡೋಗು, ವ್ಯಾಪಾರ ಮಾಡು, ಆ ಥರ ಆಯಿತು. ಆಗ ನಾವು ಸಿಂಧಿಗಳ ಹತ್ರ ಸ್ವಲ್ಪ ಸಾಲ ಮಾಡ್ತಾಯಿದ್ವಿ. ಸಿಂಧಿಗಳ ಹತ್ರ ತುಂಬ ಸಾಲ ಮಾಡ್ತಾಯಿದ್ವಿ. ಕೆಲವು ಟೈಮ್ನಲ್ಲಿ ವ್ಯಾಪಾರ ಆಗೋದು ಆಗದೆ ಇರೋದು, ಆಗ ಸ್ವಲ್ಪ ನಾವು ಅವ್ರಿಗೆ ರಿಟರ್ನ್ ಕೊಡೋದಕ್ಕೆ ಇದು ಮಾಡ್ತಾಯಿದ್ವಿ. ಓಕೆ. ಸೊ ಆಗ ಅವರು ನಮಗೆ ಸಾಲ ಕೊಡೋಕ್ಕೂ ಹಿಂದೆ ಬೀಳ್ತಾಯಿದ್ರು. ನಾವು ಆ ಸಾಲ ನಾವು ತೊಗೊಳಕ್ಕೆ ರಾತ್ರಿ 2 ಗಂಟೆ 3 ಗಂಟೆಗೆ ಅವ್ರ ಮನೆಗಳ ಹತ್ರ ಹೋಗ್ತಾ ಇದ್ವಿ. ಅವ್ರು ನಾವು ಬರ್ತಾ ಇದ್ದೀವಿ ಅಂದರೆ ನಾಯಿ ಬಿಡೋರು, ನಾಯಿ ಬಿಟ್ಟು ಓಡಿಸೋರು. ಇದೆಲ್ಲ ಸ್ಟ್ರಗಲ್ ಆಗಿದೆ. ಇದೆಲ್ಲ ಮಾಡಿ ಆಮೇಲೆ ಒಂದು ನಾವು ಲೆವೆಲಿಗೆ ಬಂದ್ವಿ. ಸೊ ಆಮೇಲೆ ನಮ್ಮ ಅಣ್ಣವರು, ನಮ್ಮ 2ನೇ ಅಣ್ಣವರು, ನಾವೆಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದು ಮಾಡಿದ್ರೆ ಹಾಗೇ ಬೆಳ್ಕೊಂಬಂತು. ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ ಕಸ್ಟಮರ್ಸ್ ಅವರು ನಮಗೆ ದೇವ್ರ ಥರ. ನಮಗೆ ನಾನು ಈಗಲೂ ಅದೇ ಹೇಳೋದು, ನಮ್ಮ ಮಕ್ಕಳಿಗೆ ಹೇಳೋದು, ಕಸ್ಟಮರ್ ಯಾವಾಗೂ ಆಲ್ವೇಸ್ ಗಾಡ್. 2 2 3 ಅಂತ ಕಸ್ಟಮರ್ ಹೇಳಿದ್ರೆ ಎಸ್ 3 ಅಂತ ಹೇಳಬೇಕು, 4 ಅಂತ ವಾದ ಮಾಡಿಕೊಡ್ದು ಅಂತಾನೆ ನಾನು ಇವತ್ತು ಹೇಳ್ಕೊಡೋದು. ಅವ್ರು ಯಾರೇ ಕಸ್ಟಮರ್ ಬಂದ್ರು ಅವ್ರಿಗೆ ಖುಷಿ ಕೊಡ್ಬೇಕು ನಾವು. ಸರ್, ಆಗ ಇದ್ದಿದ್ದು ಸಿಲ್ಕ್ ಮಾರ್ಕೆಟ್ಗೂ ಈಗಿರೋ ಸಿಲ್ಕ್ ಮಾರ್ಕೆಟ್ಗೂ ವ್ಯತ್ಯಾಸ ಏನಾದರೂ ಕಾಣಿಸುತ್ತೆ ನಿಮಗೆ? ಆ್ಯಕ್ಚುಲಾಗಿ ವ್ಯತ್ಯಾಸ ಏನಿಲ್ಲ, ಈಗ ಇನ್ನೂ ಇಂಪ್ರೂವ್ ಆಗೋಗ್ಬಿಟ್ಟಿದೆ. ನಾವು ಹಾಗೆ ಏನು ಮಾಡ್ತಾ ಇದ್ವಿ, ಈಗ ನೀವೇ ಕಸ್ಟಮರ್ ಅಂತ ತಿಳ್ಕೊಳ್ಳಿ. ಈಗ ನೀವು ವೆಡ್ಡಿಂಗ್ಗೆ ಅಂತ ಬರ್ತಾ ಇದ್ರಿ. ಆಗ ಏನು ಮಾಡ್ತಾರೆ, ನಮ್ಮ ಮಗನಿಗೆ ನಾನು ಸೀರೆ ಕೊಡಿಸ್ತಾ ಇದ್ದೀನಿ, ನನ್ನ ಮಗಳು ಸೀರೆ ಕೊಡಿಸ್ತಾ ಇದ್ದೀನಿ, ಅದು ಒಂದು 50 ವರ್ಷ ಆದ್ರೂ ಜೊತೆಗಿರಬೇಕು, ಅದು ರಿಮೆಮೊರಿ ಆಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗೇನಾಗಿದೆ, ನನಗೆ 50,000 ರೂಪಾಯಿ ಸೀರೆ ಬೇಡ, 50,000ಕ್ಕೆ 50 ಸೀರೆ ಬೇಕು ನನಗೆ, ಡೈಲಿ ನಾನು ಚೇಂಜ್ ಮಾಡಬೇಕು. ಹೌದು, ಆ ಒಂದು ಕಾನ್ಸೆಪ್ಟು ಚೇಂಜ್ ಆಗೋಯ್ತು. ಆ ಟ್ರೆಂಡ್ಗೆ ನಿಮ್ಮನ್ನು ನೀವು ಹೇಗೆ ಬದಲಾಯಿಸ್ಕೊಂಡ್ರಿ ಅಂತ? ಅಲ್ಲ, ಇದು ಈಗ ನೀವು ನನಗೆ ಧರ್ಮವರಂ ಬೇಕು ಅಂತ ಹೇಳ್ತೀರಾ, ಅವರು ಧರ್ಮವರಂ ಬೇಕು ಅಂತಾರೆ, ನಾನು ಬೆಂಗಳೂರು ಮಾಡಿಕೊಂಡ್ರೆ ಏನಾಗುತ್ತೆ? ಸೊ ನಾವು ಅದೇ ರೀತಿ ನಾವು ಚೇಂಜ್ ಆಗ್ತಾ ಹೋದ್ವಿ. ನೀವು ಏನು ಕೇಳ್ತೀರಾ, ನಿಮ್ಮ ಯಾವುದು ಕುದುರೆ ಮುಂದೆ ಹೋಗ್ತಾ ಇದೆ ಅದ್ರ ಹಿಂದೆ ನಾವು ಹೋಗ್ಬೇಕು. ಇಲ್ಲ ನಂದೇ ಜೋರು ಅಂತ ನಾನು ಅಲ್ಲೇ ಇದ್ರೆ ನಾನು ಅಲ್ಲೇ ಇದ್ಬಿಡ್ತೀನಿ. ಸೊ ಆ ಲೆಕ್ಕದಲ್ಲಿ ನಾವು ಸಹ ಚೇಂಜ್ ಆದ್ವಿ. ಸೊ ಇದನ್ನೇ ಅಂತ ನೀವು ಸ್ಟಿಕ್ ಆನ್ ಆಗಿರ್ಲಿಲ್ಲ, ಇದನ್ನೇ ಮಾಡಬೇಕು, ಈ ಸೀರೆನೇ ಇಲ್ಲ, ಆ ಥರ ಮಾಡಿದ್ರೆ ನಾವು ಮುಂದಕ್ಕೆ ಬರೋದಕ್ಕೆ ಆಗೋದಿಲ್ಲ. ಇದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋ ಒಂದು ಕಾನ್ಸೆಪ್ಟು. ಅವ್ರು ಯಾವಾಗೂ ನಮ್ಗೆ ಹೇಳೋದು ಅಂದರೆ ಹಿಂದಿಯಲ್ಲಿ, ಘೋಡಾ ಹೈ ಮೈದಾನ್ ಹೈ, ಜೋ ಘೋಡಾ ಭಾಗ್ತಾ ಹೈ ಆಗೆ ಉಸ್ಕಾ ಪೀಛೆ ತುಮೇ ಕರೋ. ಅರ್ಥ ಆಯ್ತಾ? ಒಂದು ಕುದುರೆ ಇದೆ, ಒಂದು ದೊಡ್ಡ ಮೈದಾನ ಇದೆ, ಯಾವ ಕುದುರೆ ಮುಂದೆ ಹೋಗ್ತಾ ಇದೆ ಆ ಕುದುರೆ ಹಿಂದೆ ಹೋಗು, ಆಗ ನೀನು ಮುಂದೆ ಬರ್ತೀಯ. ಈಗ ಚಿಕ್ಕಪೇಟೆ ಅಂದರೆ ಸುದರ್ಶನ್ ಸಿಲ್ಕ್ಸ್ ಅಂದರೆ ಚಿಕ್ಕಪೇಟೆ ಅಷ್ಟು ರಶ್ ಇರುತ್ತೆ, ಹೇಗೆ ಸಾಧ್ಯ ಆಯ್ತು ಇದು ಅಂತ? ಇದು ಸಾಧ್ಯ ಆಗೋದಕ್ಕೆ ನಮ್ಮ ಎಫರ್ಟ್ ಮೈನ್ ಕಾರಣ. ಮೈನು ನಮ್ಮ ಎಫರ್ಟ್ಸ್. ನಾವು ಅಣ್ಣ ತಮ್ಮದಿರ 3 ಇದ್ವಿ.
ಒಬ್ಬೊಬ್ರದ್ದು ಒಂದೊಂದು ಲೈನ್ ಹಿಡಿದ್ಬಿಟ್ಟಿದೆ. ಒಬ್ಬರು ಬರೀ ಪರ್ಚೇಸಿಂಗು, ಒಬ್ಬರು ಬರೀ ಸೇಲ್ನಲ್ಲಿ, ಒಬ್ಬರು ಬರೀ ಫೈನಾನ್ಸು. ಈ ಥರ ನಾವು ಡಿವೈಡ್ ಮಾಡಿಕೊಂಡು ನಾವು ಇದು ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಂದ್ವಿ. ಅದರಿಂದ ಎಫೋರ್ಟ್ ಜಾಸ್ತಿ ಹಾಕಿದ್ದೀವಿ. ಒಂದು ಕಾಲದಲ್ಲಿ ನಾವು ಸಣ್ಣ ಅಂಗಡಿ ಇದ್ದಾಗ ಒಂದು ಮಾತು ಹೇಳ್ತೀನಿ, ನಮಗೆ ಇದೆಲ್ಲ ಥೀಮ್ ಬಂದಿದ್ದು ಹೆಂಗೆ ಅಂದರೆ, ನಮ್ಮ ಅಂಗಡಿ ಎದುರಿಗೆ ಒಂದು ಗುಜರಾತಿ ಅಂಗಡಿ ಇತ್ತು. ಅವರು ತುಂಬ ದೊಡ್ಡ ಸಾಕು. ಅವರು ರಾತ್ರಿ ಆದರೆ ಯಜಮಾನ್ರು ಏನು ಮಾಡೋರು, 5 ರೂಪಾಯಿದು ಒಂದು ಕಡೆ, 10 ರೂಪಾಯಿದು ಒಂದು ಕಡೆ, 100 ರೂಪಾಯಿದು ಒಂದು ಕಡೆ ಬಂಡಲ್ಗಳು ಮಾಡ್ತಾಯಿದ್ರು. ನಾನು ನಮ್ಮ ತಂದೆ ಅಣ್ಣ ಅವರೆಲ್ಲ ಇಲ್ಲೇ ಕೂತಿರ್ತಾ ಇದ್ವಿ. ನಾನು ಅಲ್ಲಿ ನೋಡ್ತಾ ಇದ್ದೆ. ನಾನು ನಮ್ಮ ತಂದೆಯವ್ರಿಗೆ ಹೇಳ್ತಾ ಇದ್ದೆ, ಏನಪ್ಪ ಅಲ್ಲಿ ಅಷ್ಟು ಚೆನ್ನಾಗಿ ಬಂಡ್ಲುಗಳು ಜೋಡಿಸಿ ಇದು ಮಾಡ್ತಾವ್ರೆ, ನಾವು ಯಾವಾಗ ಹಂಗೆ ಆಗೋದು, ಯಾವಾಗ ಆ ರೀತಿ ನಾನು ಮಾಡಬೇಕು ಅಲ್ರೋ, ಇವಾಗ ನಿಮ್ಮನ್ನೆಲ್ಲ ಬೆಳೆಸಿಲ್ಲೇನೋ, ಮಾಡ್ರು, ಅವ್ರದ್ದೇನು ಅದಕ್ಕಿಂತ ಹತ್ತರಷ್ಟು ಮಾಡ್ರು, ಅದಕ್ಕೆ ಮಾಡಬೇಕು ಅಂತ ಹೆಂಗೆ ಮಾಡಬೇಕು, ಕಷ್ಟ ಬೀಳ್ರಿ, ಕಷ್ಟ ಬಿದ್ದು ಮಾಡಿರಿ, ತೋರಿಸ್ರಿ ಅಂತ. ಇದು ನಮಗೆ ಒಂದು ಸ್ಫೂರ್ತಿ ಆಗೋಯ್ತು. ಹೌದು ಹೌದು ಹೌದು. ಆ ಒಂದು ಸ್ಫೂರ್ತಿಯಿಂದನೇ ನಾವು ಇವತ್ತು ಇಲ್ಲಿ ಈ ಮಟ್ಟದಲ್ಲಿ ನಾವು ಇದ್ದೀವಿ. ಈಗ 44ಕ್ಕೆ ನೀವು ಶುರು ಮಾಡಿದ್ರಿ, ಅವಾಗ ಕೊಂಡ್ಕೊಳ್ಳೋರ ರೀತಿನೇ ಬೇರೆ ಇತ್ತು. ಹೌದು, ಒಂದು 100 ಸೀರೆ ತೆಗೆದಾಕ್ತಾರೆ, ಅವಾಗಲೂ ಹಾಗೆ ತೆಗೆದಾಕ್ತಾರೆ. ಬಟ್ ಕಾಲಕ್ಕೆ ಆ ಶಾಪಿಂಗ್ ಟ್ರೆಂಡ್ ಇದೆಯಲ್ಲ, ಅದು ಬದಲಾಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಈಗ ಆಗ ನಾವು ಏನು ಮಾಡ್ತಾ ಇದ್ವಿ, ಆಗ ಸ್ವಲ್ಪ ಬಾರ್ಗಿನ್ ಜಾಸ್ತಿ ಇರೋದು. ಅಂದರೆ ನಾನು 10 ರೂಪಾಯಿ ಹೇಳಿದ್ರೆ ಅವರು 4 ರೂಪಾಯಿ ಕೇಳೋದು, 3 ರೂಪಾಯಿ ಕೇಳೋದು, ಈ ಥರ ಒಂದು ಟ್ರೆಂಡ್ ಇತ್ತು. ಸೊ ಆ ಟ್ರೆಂಡಿಗೆ ನಾವು ಏನು ಮಾಡ್ತಾ ಇದ್ವಿ, ಸ್ಟಾರ್ಟಿಂಗ್ನಲ್ಲಿ ನಾವು ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ತಾ ಇದ್ವಿ. ಮತ್ತು ನಮಗೆ ಒಂಥರ ಆಗೋದು, ಏನಿದು, ಕೆಲವರು ಬಂದು ನಾವು ಹೇಳಿದ ಬೆಲೆಗೆ ತೊಗೊಂಡೋಗ್ಬಿಡೋರು, ಮತ್ತು ಕೆಲವರು ಬಾರ್ಗಿನ್ ಮಾಡೋರು. ಆಗ ನಮಗೊಂಥರ ಗಿಲ್ಟಿ ಫೀಲಿಂಗ್ ಆಗೋದು, ಹಾಗೆ ತೊಗೊಂಡೋದ ಏನು ಇಷ್ಟೊಂದು ಜಾಸ್ತಿ ಇತ್ತು. ಅದಕ್ಕೆ ನಾವೊಂದು ಇದು ಮಾಡೋದು, ನಾವೇ ಒಂದು ರೀಸನಬಲ್ಗೆ ಪ್ರಾಫಿಟ್ ಮಡಗಬೇಕು. ಒಂದು ರೀಸನಬಲ್ ಪ್ರಾಫಿಟ್ ಮಡಗಿ ಫಿಕ್ಸೆಡ್ ಅಂತ ಬೋರ್ಡ್ ಹಾಕಿ ರೆಡಿ ಮಾಡೋಣ ಅಂತ. ಅದು ಆ್ಯಕ್ಚುಲಾಗಿ ಅದು ಮಾಡಬೇಕಾದ್ರೆ ತುಂಬ ನಾವು ಕಮ್ಮಿ ಅಂದರೆ ಒಂದು 6 ತಿಂಗಳು ವರ್ಷ ಅದ್ರ ಜೊತೆ ಇದು ಮಾಡಿದ್ದೀವಿ. ಯಾಕೆಂದರೆ ಏಕ್ದಮ್ ಚೇಂಜ್ ಮಾಡೋಕ್ಕೆ ಹೋದರೆ ಬಜಾರು ತುಂಬ ಇದಾಗುತ್ತೆ. ಹಂಗೆ ಆಯಿತು, ನಮಗೆ ಕಸ್ಟಮರ್ಸ್ಗಳು ಬಂದರು, ನೋಡಿದ್ರು, ಇಲ್ಲ ಇವರು ಫಿಕ್ಸೆಡ್ ಅಂತ, ನಾವು ಬೇಡ ಅಂತ ಹಾಗೆ ವಾಪಸ್ ಹೋದ್ರು. ಅದನ್ನೆಲ್ಲ ನಾವು ಫೇಸ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ಒಂದು 6 ತಿಂಗಳು ವರ್ಷ ಆದಮೇಲೆ ಅವ್ರಿಗೆ ಒಂದು ಐಡಿಯಾ ಬಂತು, ಇಲ್ಲ ಅಲ್ಲಿ ಹಂಗಿತ್ತು ಬೆಲೆ, ಇಲ್ಲಿ ಇಷ್ಟು ಹಿಂಗೆ ಐತೆ, ಇಲ್ಲಿ ಕರೆಕ್ಟ್ ಆಗಿದೆ ಅನ್ನೋ ಒಂದು ಅವ್ರ ಮನಸ್ಸಿನಲ್ಲಿ ಬಂದಮೇಲೆ ಇದು ಕ್ಲಿಕ್ ಆಗೋದು. ಸೊ ಅಲ್ಲಿಂದ ಆವಾಗ ಕ್ಲಿಕ್ ಆಗಿದ್ದು, ಅಲ್ಲಿಂದ ನಾವು ಹಿಂದೆ ಹೋಗಲಿಲ್ಲ, ಹಿಂದೆ ಮುಖನೇ ಮಾಡಿಲ್ಲ. ಇವತ್ತು ಸುದೇಶ್ ಅಂತ ಏನಕ್ಕೆ ಬರ್ತಾರೆ ಅಂದರೆ, ಇಲ್ಲಿ ಸಣ್ಣ ಮಕ್ಕಳು ಮೋಸ ಆಗಕ್ಕಿಲ್ಲ. ಮೈನು ನಮ್ಮ ಏಮ್ ಅದೇ. ಅವರು ಏನು ಗೊತ್ತಿಲ್ದಿರ ಅವ್ರು ಬಂದರೆ ಅವ್ರಿಗೆ ಇದು ಕಾಟನ್ ಸೀರೆ ಅಂದರೆ ಅದು ಕಾಟನ್ ಸೀರೆ ಆಗಿರಬೇಕು, ರೇಷ್ಮೆ ಅಂದರೆ ರೇಷ್ಮೆ ಆಗಿರಬೇಕು. ಹೌದು, ಕಾಟನ್ಗೆ ರೇಷ್ಮೆ ಅಂತ ಹೇಳಿ, ರೇಷ್ಮೆ ಕಾಟನ್ ಅಂತ ಹೇಳಿ ಮಾಡೋಂಗೆ ಇಲ್ಲ ನಮ್ಮ ಒಂದು ಸಂಸ್ಥೆಯಲ್ಲಿ. ಇದು ಅವಾಗಿಂದ ನಾವು ಫಾಲೋ ಮಾಡ್ಕೊಂಡ್ಬಂದ್ವಿ, ಅದು ನಮ್ಮನ್ನ ಕೈ ಹಿಡಿತು. ಈಗ ನೀವು ಶುರು ಮಾಡುವಾಗ ಕೈ ಮಗ್ಗ ಇತ್ತು. ಸೊ ಆಮೇಲೆ ಮಿಷನರೀಸ್ ಬಂತು, ಡಿಸೈನ್ಸ್ ಚೇಂಜ್ ಆಗ್ತಾ ಬಂತು. ಸೊ ಹೊಸ ಟ್ರೆಂಡಿಗೆ ನೀವು ಹೇಗೆ ಹೊಂದ್ಕೊಂಡ್ರಿ ಅಂತ? ಅದನ್ನು ಎಲ್ಲ ಹೊಸ ಟ್ರೆಂಡ್ಗೆ ಹೆಂಗೆ ಅಂದರೆ, ಈಗ ಫಸ್ಟು ಪವರ್ಲೂಮ್ ಇತ್ತು. ಹೌದು, ಪವರ್ಲೂಮ್ನಲ್ಲಿ ಕೆಲವು ಡಿಸೈನ್ಸ್ಗಳು ಎಕ್ಸ್ಟ್ರಾ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ನಾವು ಅದೇ ರೀತಿ ನಾವು ಚೇಂಜ್ ಆದ್ವಿ. ಹ್ಯಾಂಡ್ಲೂಮ್ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಎಲ್ಲರೂ ಇದು ಮಾಡಿದ್ರು. ಸೊ ಅದಾಗಲಿಲ್ಲ. ಅದು ಅದರದ್ದೇ ಟ್ರೆಂಡ್ ಬೇರೆ ಬಂತು, ಅದರ ಒಂದು ಇದೇ ಬೇರೆ ಇತ್ತು. ಅದೆಲ್ಲ ನೋಡ್ತಾ ನೋಡ್ತಾ ಎರಡೂ ಮಿಕ್ಸ್ ಆಗೋಯ್ತು. ಸೊ ಈ ಕಡೆ ಪವರ್ಲೂಮು ಜಾಸ್ತಿ ಆಯಿತು, ಅಲ್ಲಿ ಹ್ಯಾಂಡ್ಲೂಮ್ನು ಜಾಸ್ತಿ ಆಯಿತು, ವೆರೈಟೀಸ್ ಜಾಸ್ತಿ ಆಯಿತು. ನಮ್ಮ ಕಾಲದಲ್ಲಿ ಬರೀ 6 ಕಲರ್ ಮಾತ್ರ ಇದ್ದಿದ್ದು. ಕಾಂಜೀವರಂ ಅಂದರೆ 6 ಕಲರ್, ಒಂದು ಪಿಂಕು, ಒಂದು ಮೆರೂನು, ಒಂದು ಸಫೈ ಗ್ರೀನು, ಈ ಥರ ಮೆಜೆಂಡಾ, 6 ಕಲರ್. ಇವತ್ತು ನೀವು 60 ಸೀರೆ ತೋರಿಸಿದ್ರೆ 60 ಡಿಸೈನ್ಸು, 60 ಕಲರ್ ಸಿಗುತ್ತೆ. ಹೌದು. ಸೊ ಇದಕ್ಕೂ ನಾವು ಅಡ್ಜಸ್ಟ್ ಆಗಬೇಕು, ಅದಕ್ಕೂ ಅಡ್ಜಸ್ಟ್ ಆಗಬೇಕು. ಅದನ್ನ ಏನು ಮಾಡಿದ್ರಿ, ಟ್ರೆಡಿಷನಲ್ ಮಾಡಿದ್ವಿ. ಹ್ಯಾಂಡ್ಲೂಮ್ ಅಂದರೆ ಒಂದು ಟ್ರೆಡಿಷನಲ್. ಈಗಲೂ ಹಳಬರು ಕೇಳಿದ್ರೆ ನಮ್ಗೆ ಅದೇ ಬೇಕು ಅಂತಾರೆ. ಅದು 50,000 ಅಲ್ಲ, 1,00,000 ಆದರೆ ನನಗೆ ಅದು ಬೇಕು ಅಂತಾರೆ. ಈಗಿನ ಜನ್ರೇಷನ್ನು ನಮಗೆ ಈ ಥರ ಬೇಕು ಅಂತಾರೆ. ಈಗ ಸಿಲ್ಕ್ ಸಾರಿಲಿ ಆಲ್ಮೋಸ್ಟ್ ಟ್ರೆಡಿಷನಲ್ ಆಗೇ ಇರ್ತವೆ. ಸೊ ಈಗಲೂ ಜನ ಟ್ರೆಡಿಷನಲ್ನ ಇಷ್ಟಪಡ್ತಾರ ಅಂತ? 100%. ಏನು ಹೇಳ್ತಾರೆ, ಮೇಲೆ ಹೋಗೋದು ಕೆಳಗಡೆ ಬರುತ್ತೆ, ಕೆಳಗಡೆ ಹೋಗೋದು ಮೇಲೆ, ಆ ರೀತಿಯಾಗಿ ಈಗ ಹ್ಯಾಂಡ್ಲೂಮ್ಗೆ ತುಂಬ ಇದಾಗೋಗ್ಬಿಟ್ಟಿದೆ. ಈಗ ನಮಗೆ ತುಂಬ ಗಿಜ್ಗಿಜ ಬೇಡ್ರಿ, ತುಂಬ ಡಿಸೆಂಟ್ ಆಗಿ ಸಿಂಪಲ್ ಆಗಿರ್ಬೇಕ್ರಿ, ಎಲಿಗೆಂಟ್ ಆಗಿ ಕಾಣಿಸ್ಬೇಕು, ಕಾಣಬೇಕು, ಆ ರೀತಿ ಬಂದ್ಬಿಟ್ಟಿದೆ ಈಗ.
ಸೊ ಇದು ಏನು ಅಂದರೆ ಒಂದು 2-3 years ಒಂದು ಇದರಲ್ಲಿ ಇರುತ್ತೆ, ಇನ್ನೊಂದು 2-3 years ಇನ್ನೊಂದು ಥರ ಇರುತ್ತೆ. ಬಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಏನೇ ಆದರೂ ನಾವು ಅದ್ರ ಹಿಂದೆ ಮಾತ್ರ ಹೋಗೋದು ಮಾತ್ರ ಬಿಟ್ಕೊಡ್ದು. ಕರೆಕ್ಟ್. ನಾನು ಇದೇ ಮಾಡ್ತೀನಿ ಅಂದರೆ ನೀನು ಅಲ್ಲೇ ಇರ್ತೀಯ ಅಂತಾರೆ. ನಮ್ಮ ತಂದೆಯವ್ರು ಹೇಳಿದ್ದು ಅದು ನಮ್ಗೆ ಇವತ್ತೂ ಅದೇ ವೇದವಾಕ್ಯ. ನೀನು ಯಾವಾಗ ಇಲ್ಲೇ ಇರ್ತೀನಿ ಅಂದರೆ ನೋಡೋ ಇಲ್ಲಿಂದ ಮುಂದಕ್ಕೆ ಹೋಗಿಲ್ಲ ನೀನು, ಹೀಗೆ ಹೇಳೋರು. ಬದಲಾಗ್ತಾ ಇರಬೇಕು, ತಕ್ಕಂತ ನೀವು ಯಾವ ಕುದುರೆ ಮುಂದೆ ಹೋಗ್ತಾ ಇದೆ ಯಾರು ಹಿಂದೆ ಹೋಗು. ಸರ್, ಈ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಚಿಕ್ಕಪೇಟೆಯಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಗೊತ್ತಿದೆ. ಸೊ ಇಂಥ ಕಾಂಪಿಟೇಷನ್ ನಿಮ್ಮ ಬಿಸ್ನೆಸ್ ನ ಹೇಗೆ ಶೇಪ್ ಮಾಡ್ತು ಅಂತ, ಈ ಕಾಂಪಿಟೇಷನ್ ನನಗೆ ಒಳ್ಳೇದಾಯ್ತಪ್ಪ ಅನ್ನೋದಿದ್ರೆ ಹೇಗೆ ಅಂತ. ಈಗ ಕಸ್ಟಮರ್ ಬಂದ್ರೆ ಒಂದ್ ಕಡೆ ನೋಡೋದಿಲ್ಲ, 4-6 ಕಡೆ ನೋಡ್ತಾರೆ. ಮತ್ತೆ ನಮ್ಮ ಬೆಂಗಳೂರು ಕಸ್ಟಮರ್ ಹೇಗಿದ್ದಾರೆ ಅಂದ್ರೆ ತುಂಬಾ ಕ್ಯೂಸಿ ಕಸ್ಟಮರ್ಸು. ಹೌದು, ಅವರು ಬರೀ ರೇಟ್ನೇ ನೋಡೋದಿಲ್ಲ, ಡಿಸೈನ್ ನೋಡ್ತಾರೆ, ಕಲರ್ಸ್ ನೋಡ್ತಾರೆ. ಇದನ್ನೆಲ್ಲ ನಾವು ಇದು ಮಾಡಿಕೊಂಡು ಕರೆಕ್ಟಾಗಿದ್ದರೆ ಮಾತ್ರ ಅವರು ನಮ್ಮ ಮೇಲೆ ಬಿಲೀವ್ ಮಾಡ್ತಾರೆ. ಅವರು ಸುಮ್ಮನೆ ಏನೋ ಇವರು ಕಮ್ಮಿ ಕೊಡ್ತಾವ್ರೆ ಅಂತ ಏನೋ ಒಂದು ಡಿಸೈನ್ ಕೊಟ್ಬಿಡ್ತಾರೆ, ನಾನು ತೊಗೊಂಡೋಗ್ತೀನಿ ಅನ್ನೋ ಕಸ್ಟಮರ್ಸ್ ಯಾರೂ ಇಲ್ಲ. ಅವ್ರು ಏನು ಬೇಕೋ ಅದು ಸಿಗಬೇಕು, ರೇಟ್ ರೀಸನಬಲ್ ಆಗಿರಬೇಕು, ಡಿಸೈನ್ ಚೆನ್ನಾಗಿರ್ಬೇಕು. ಈಗ ನೀವು ಆಗಲೇ ಕಾಂಪಿಟೇಷನ್ ಬಗ್ಗೆ ಹೇಳಿದ್ರಿ, ಜೊತೆಗೆ ದೊಡ್ಡ ದೊಡ್ಡ ಶಾಪ್ಗಳನ್ನು ಇಡೋದು ಅವೆಲ್ಲ ಇತ್ತು ಒಂದು ಕಾಲಕ್ಕೆ. ಇವಾಗ ನೋಡಿದ್ರೆ ಎಲ್ಲನೂ ಆನ್ಲೈನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಹೇಗೆ ನೀವು ಅದು ತುಂಬ ನಮ್ಮ ಸಿಲ್ಕ್ ಸ್ಯಾರೀಸ್ ಬಗ್ಗೆ ಹೇಳಿದ್ರೆ ಆನ್ಲೈನಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಯಾಕೆ ಅಂದರೆ ಈ ರೇಷ್ಮೆ ಸೀರೆ ಅನ್ನೋದು ಫೀಲ್ ಮಾಡ್ತಾರೆ, ಫೀಲ್ ಮಾಡಬೇಕು. ಈಗ ನಾನು ಯಾವುದೋ ಒಂದು ಫೋಟೋ ಹಾಕ್ಬಿಟ್ಟು ನಾನು ಆ ಆನ್ಲೈನಲ್ಲಿ ಇದಿದೆ ಅಂತ ಹೇಳಿ ನಾವೇನಾದ್ರು ಅದು ನನಗೆ ಅನುಭವ ಆಗಿದೆ, ನಾವು ಆನ್ಲೈನ್ ಮಾಡಿದ್ದೀವಿ. ಏನ್ರಿ ನೀವು ಫೋಟೋ ಒಳಗೆ ಒಂದು ಕಲರ್ ಇದೆ, ಇಲ್ಲಿ ನನಗೆ ಬಂದಿರೋದು ಒಂದು ಕಲರು ನನಗೆ ಬೇಡ, ಈ ಥರ ತುಂಬ ಆಗಿ ನಾನು ಆನ್ಲೈನ್ ನಿಲ್ಲಿಸ್ಬಿಟ್ಟೆ. ಕಾರಣ ಇಷ್ಟೇ, ಈ ರೇಷ್ಮೆ ಸೀರೆ ಅನ್ನೋದು ನೀವು ಫೋಟೋ ಒಳಗೆ ನೋಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಹೌದು. ಸೊ ಮತ್ತೆ ಅವರು ಫೀಲಿಂಗ್ ಮಾಡಬೇಕು, ಬಟ್ಟೆ ಫೀಲಿಂಗ್ ಮಾಡಿದಾಗೆ ಅವ್ರು ರೇಷ್ಮೆ ಇದು ಅನ್ನೋ ಇದು ಗೊತ್ತಾಗೋದು. ಅವ್ರಿಗೆ ಆನ್ಲೈನಲ್ಲಿ ಅದು ಇದು ಸಕ್ಸಸ್ ಆಗೋದಿಲ್ಲ. ಅವ್ರು ಅದೇ ಎಲೆಕ್ಟ್ರಾನಿಕ್ ಗೂಡ್ಸು ಅದು ಇದು ಅದು ಹೆಂಗ್ ಬೇಕಾದ್ರೆ ಅವ್ರು ಇದು ಮಾಡ್ತಾರೆ. ಬಟ್ ರೇಷ್ಮೆದಕ್ಕೆ ಯಾವ ಎಫೆಕ್ಟು ಆಗಲಿಲ್ಲ. ಆನ್ಲೈನ್ ಬಂದಿದ್ರು ಸಹ ಕಸ್ಟಮರ್ ಅಂಗಡಿಗೆ ಬರಬೇಕು, ಅವ್ರ ಸೀರೆ ನೋಡಬೇಕು, ಫೀಲಿಂಗ್ ಮಾಡಬೇಕು, ಕಲರ್ ಕಾಂಬಿನೇಷನ್ ಅವರೇ ಕಣ್ಣಾರೆ ನೋಡಿ ತಗೊಳ್ತಾರೆ. ಯಾವ ಪ್ಯಾಟರ್ನ್ ಇದ್ರು ಪ್ರತಿದಿನ ಇಂಥದ್ದೊಂದು ಸೀರೆ ಸೇಲ್ ಆಗುತ್ತಪ್ಪ, ಈ ಪ್ಯಾಟರ್ನ್ ಅಂತೂ ಸೇಲ್ ಆಗೇ ಆಗತ್ತೆ ಅಂದ್ರೆ ಯಾವುದು? ಅದು ಬಂದು ನೋಡಿ, ಅದು ಯಾವುದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಈಗ ಕಾಂಜೀವರಂ ಅಂದರೆ ತುಂಬ ಫೇಮಸ್ಸು. ಹೌದು. ಅದರಲ್ಲಿ ಇದೇ ಡಿಸೈನು ಅದೇ ಡಿಸೈನ್ ಅಲ್ಲ, ಡೈಲಿ ಒಂದೊಂದು ಡಿಸೈನ್ ಬರ್ತಾ ಇರುತ್ತೆ. ಈಗ ನೀವು ಹೇಳಿದ್ರಿ ಆನ್ಲೈನಲ್ಲಿ ಇಟ್ಕೊಂಡ್ಬರ್ತಾರೆ, ನನಗೆ ಈ ಸೀರೆ ಈ ಡಿಸೈನ್ ಬೇಕು ಅಂತ, ಹಿಂಗೆ ಬೇಕು ಕೊಡಿ, ಹಿಂಗೆ ಕೊಡಿ ಅಂತ. ಸೊ ಅದನ್ನೆಲ್ಲ ಒಬ್ರು ಕಲೆಕ್ಟ್ ಮಾಡ್ತಾರೆ. ಆ ಥರ ಡಿಸೈನ್ ನಾವು ರೆಡಿ ಮಾಡಿಸ್ತಾ ಇರ್ತೀವಿ. ಇದು ಒಂದು 6 ತಿಂಗಳು ನಡೆಯುತ್ತೆ, ಮತ್ತೆ ಇನ್ನೊಂದು ತೊಗೊಂಡ್ಬರ್ತಾರೆ. ಬಟ್ ಏನೇ ಆದ್ರೂ ಆ ಡಿಸೈನ್ ಫೋಟೋ ನೋಡ್ತಾರೆ ಹೊರತು ಬಂದು ಫೀಲಿಂಗ್ ಮಾಡಿದಾಗೆ ಅದೇ ತೊಗೊಳೋದಕ್ಕಾಗೋದು. ಹಾಗೆ ಅವ್ರು ತೊಗೊಳೋದಿಲ್ಲ, ಹಾಗೆ ಅವ್ರು ಆನ್ಲೈನಲ್ಲಿ ಬುಕ್ ಮಾಡೋದಿಲ್ಲ. ಈಗ ಪ್ರೈಸಿಂಗ್ನ ಬಗ್ಗೆ ಬರೋದಾದ್ರೆ ಕೆಲವರು ಅಫೋರ್ಡೆಬಲ್ ಬೇಕು ಅಂತಂತಾರೆ, ಕೆಲವರು ಕಾಸ್ಟ್ಲಿದೇ ಬೇಕು ನನಗೆ ಅಂತಂತಾರೆ. ಸೊ ಅದನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಒಂದು ಶಾಪ್ನಲ್ಲಿ? ಅಂದರೆ ನಾವು ಎಲ್ಲ ಥರ ಐಟಮ್ ಮಡಗಿರ್ತೀವಿ. ಈಗ ಕೆಲವರಿಗೆ 2,000 ರೂಪಾಯಿ ಸೀರೆ ಬೇಕು, ಕೆಲವರಿಗೆ 50,000 ರೂಪಾಯಿ ಸೀರೆ ಬೇಕು. ಆ ರೇಂಜ್ನಲ್ಲಿ ಎಲ್ಲ ಥರ ರೆಡಿ ಮಾಡಿಕ್ಕಿರ್ತೀವಿ. ಇಲ್ಲಿ 2,000ಕ್ಕೂ ಇರುತ್ತೆ, 5,000ಕ್ಕೆ 10,000ದ್ದು ಇರುತ್ತೆ, 50,000ದ್ದು ಇರುತ್ತೆ, ಲಕ್ಷದ್ದು ಇರುತ್ತೆ. ಸೊ ಅದಕ್ಕೆ ಒಂದೊಂದು ಕೌಂಟ್ರ್ ಕೊಟ್ಬಿಡ್ತೀವಿ. ಆ ರೇಂಜ್ ಅಲ್ಲಿರುತ್ತೆ, ಆ ರೇಂಜ್ ಅಲ್ಲಿರುತ್ತೆ. ಅವ್ರು ಯಾವ ರೇಂಜ್ ಬೇಕು ಅಂತ ಹೇಳ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಸ್ಟಾಫ್ ಇರ್ತಾರೆ, ಅವ್ರು ಕ್ಲೀನಾಗಿ ಕರ್ಕೊಂಡು ಹೋಗಿ ಅಲ್ಲಿ ಕುಂಡಿಸ್ತಾರೆ. ಈಗ ಎಲ್ಲರೂ ಅನ್ಕೊಳ್ತಾರೆ ಕಡಿಮೆ ರೇಟಿಂದ ಯಾವುದಿದೆ, ಅಫೋರ್ಡೆಬಲ್ ಪ್ರೈಸ್ ಇದು ಯಾವುದಿದೆ ಅದನ್ನ ಜಾಸ್ತಿ ತರಿಸಿರ್ತಾರೆ, ಈ ಕಾಸ್ಟ್ಲಿ ಇರೋದೆಲ್ಲ ಹೋಗೋದಿಲ್ಲ, ಅಷ್ಟೊಂದು ಫಾಸ್ಟ್ ಮೂವಿಂಗ್ ಅಲ್ಲ ಅಂತ ಅನ್ಕೊಂಡಿರ್ತಾರೆ. ಹೌದಾ? ಅದು ಇಲ್ಲೇ ಇರುತ್ತೆ ಬಿಸ್ನೆಸ್ ಅಲ್ಲಿ. ಅದು ಏನು ಅಂದರೆ ಬಿಸ್ನೆಸ್ನಲ್ಲಿ ಈಗ ಸಣ್ಣ ಸಣ್ಣ ಅಂಗಡಿಯವ್ರು ಇರ್ತಾರೆ, ಅವರು ಜಾಸ್ತಿ ಹೆವಿ ವೆರೈಟಿ ಮಡಗೋದಿಕ್ಕಾಗೋದಿಲ್ಲ. ಸೊ ಅವ್ರು ಅದನ್ನ ಮಡಗೋದಕ್ಕೆ ಹೋಗೋದಿಲ್ಲ, ಅವ್ರು ಸಣ್ಣದೇ ಮಡಿಕೊಂಡು ಅವ್ರು ಇದು ಮಾಡ್ತಾರೆ. ಈಗ ನಮ್ಮಂತ ದೊಡ್ಡ ದೊಡ್ಡ ಶೋರೂಮ್ಸ್ನವರು ನಾವು ಎಲ್ಲದೂ ಮಡಗಬೇಕಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಮಡಗಬೇಕಾಗುತ್ತೆ, ಮತ್ತೆ ಕಾಲಿಫ್ಲವರ್ ಇರಬೇಕಾಗುತ್ತೆ, ಎಲ್ಲ ಥರ ಇರಬೇಕಾಗುತ್ತೆ. ಅದು ದೊಡ್ಡ ಅಂಗಡಿ. ಈಗ ದೊಡ್ಡ ಅಂಗಡಿಗೆ ಏನಕ್ಕೆ ಬರ್ತಾರೆ, ಇಲ್ಲಿ ಹೋಗ್ಬಿಟ್ರೆ ಎಲ್ಲ ವೆರೈಟಿ ಸಿಕ್ಬಿಡುತ್ತೆ. ಇವಾಗ ಫ್ಯಾಮಿಲಿ ಸ್ಟೋರ್ ಅಲ್ಲಿ ಹೋದ್ರೆ ಒಡವೆ, ನಮ್ಮಲ್ಲಿ ಒಡವೆ ಸಣ್ಣ ಮಗುವಿಂದ ಹಿಡಿದು 60 ವರ್ಷದ ಮುತ್ಕುರವ್ರಿಗೂ ಏನು ಬೇಕೋ ಸಿಕ್ಬಿಡುತ್ತೆ.
ಮದುವೆಗೆ ಒಡವೆ ಬೇಕು, ಒಡವೆನೂ ಸಿಗುತ್ತೆ, A to Z ಅಲ್ಲಿ ಸಿಕ್ಬಿಡುತ್ತೆ. ಓಕೆ. ಈಗ ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಬಂತು ಅಥವಾ ಹೊಸ ಡಿಸೈನ್ ಬಂತು, ಅದನ್ನ ಜನರಿಗೆ ರೀಚ್ ಮಾಡಿಸೋದು ಹೇಗೆ ಅಂತ ಹೇಗೆ ಮಾಡಿಸ್ತೀರಿ ನೀವು? ಆಗ ಮೀಡಿಯಾ ಎಲ್ಲ ನಾವು ಯೂಸ್, ಸೋಷಿಯಲ್ ಮೀಡಿಯಾನೆಲ್ಲ ಸೋಷಿಯಲ್ ಯೂಸ್. ಹೌದು. ಸೊ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಇನ್ಫ್ಲುಯೆನ್ಸರ್ಸ್ ಅವನ್ನೆಲ್ಲ ಬಳಸ್ತೀರಿ? ಮಾಡಿಸ್ತೀವಿ. ಸೊ ಈ ಹಿಂದೆಗೂ ಈಗಲೂ ಬಹಳ ಡಿಫ್ರೆನ್ಸ್ ಇದೆ. ಇವಾಗ ಹಿಂದೆ ಎಲ್ಲ ಅದೆಲ್ಲ ಮಾಡ್ತಿರ್ಲಿಲ್ಲ. ಹೌದು. ಸೊ ಅವಾಗ ನೀವು ಅಷ್ಟು ಮಾರ್ಕೆಟಿಂಗ್ ಮಾಡಿ ಆಗ್ತಾ ಇದ್ದಿದ್ದು ಸೇಲ್ಸ್ಗೂ ಇವಾಗ ಇನ್ಫ್ಲುಯೆನ್ಸರ್ಸು, ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಮಾಡ್ತಾ ಇರೋ ಸೇಲ್ಸ್ಗೂ ವ್ಯತ್ಯಾಸ ಇದೆ ನಿಮಗೆ? ಇವಾಗ ಬಹಳ ಚೆನ್ನಾಗಿ ಓಡ್ತಿದೆ ಅಂತ ಏನಾದ್ರು? ಹೌದೌದು, ಈಗ ಚೆನ್ನಾಗಿ ತುಂಬಾನೇ ಇಂಪ್ರೂವ್ ಆಗೋಗ್ಬಿಟ್ಟಿದೆ. ಆಕ್ಚುಲಿ ಅದು ನ್ಯಾಚುರಲ್ ಅದು. ಯಾಕೆಂದ್ರೆ ಅವಾಗ ಯಾವ ಮೀಡಿಯಾ ಇರ್ಲಿಲ್ಲ, ಏನಿರ್ಲಿಲ್ಲ. ನಾವ್ ಏನು ಕೊಡ್ತಾ ಇದ್ವಿ ಕಸ್ಟಮರ್ಸ್ ತಲೆ ಒಳಗೆ ಅದೇ ಇರೋದು, ಇಂಥದ್ದು ಸೀರೆ ಬೇಕ್ರಿ ಅಂತ ಬರೋರು. ಈಗ ಆಗಿಲ್ಲ. ಈಗ ಹೊಸ ಡಿಸೈನ್ ಬಂದಿದ ತಕ್ಷಣ ಅದು ಮೀಡಿಯಾಗ ಹೋಗ್ಬಿಡುತ್ತೆ, ಸೋಷಿಯಲ್ ಮೀಡಿಯಾಗ ಹೋಗುತ್ತೆ, ವಾಟ್ಸಪ್ನಲ್ಲಿ ಹೋಗ್ಬಿಡುತ್ತೆ, ಎಲ್ಲರಲ್ಲೂ ಹೋಗುತ್ತೆ. ನನ್ಗೆ ಇಂಥದ್ದು ಬೇಕು, ಈ ತರ ಇದೆ ಅನ್ನೋದು ಕಸ್ಟಮರ್ ಮೈಂಡಿಗೆ ಬಂದ್ಬಿಡುತ್ತೆ. ನಮ್ಗಿಂತ ಮುಂಚೆ ಅವ್ರು ಅಪ್ರೋಚ್ ಆಗೋಗ್ಬಿಡ್ತಾರೆ. ಅವ್ರು ಬಂದು ನಮ್ಗೆ ಹೇಳ್ತಾರೆ ನನ್ಗೆ ಇದು ಬೇಕು ಅಂತ. ಅದರಿಂದ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ, ಸೇಲ್ಸ್ ಇಂಪ್ರೂವ್ ಆಗುತ್ತೆ. ಈಗ ಸೀಸನಲ್ ಸೇಲ್ಸು, ಡಿಸ್ಕೌಂಟ್ ಸೇಲ್ಸು ಹೀಗೆಲ್ಲ ಮಾಡ್ತಾ ಇರ್ತೀರಿ. ಇದೊಂದು ಬ್ರ್ಯಾಂಡಿಗೆ ಎಷ್ಟು ಮುಖ್ಯ ಅಂತ, ಅಥವಾ ಬ್ರ್ಯಾಂಡ್ಗೆ ಅದೊಂಥರ ಹಾಳು ಅಂತ ಹೇಳಲ್ವಾ? ಇಲ್ಲ, ಬ್ರ್ಯಾಂಡ್ಗೆ ಇದು ತುಂಬಾ ಮುಖ್ಯ. ಈಗ ನೋಡಿ, ಒಂದು ಬ್ರ್ಯಾಂಡ್ ಆಗ್ಬೇಕಾದ್ರೆ ಅದಕ್ಕೆ ತುಂಬಾ ಎಫರ್ಟ್ ಜಾಸ್ತಿ ಇರಬೇಕು. ಈಗ ಸುದರ್ಶನ್ ಅಂತ ಈಗ ನೀವೇ ಕೇಳ್ತೀರ, ಯಾರು ಕೇಳಿದ್ರೆ ಸುದರ್ಶನಪ್ಪ, ಸುದರ್ಶನ್ ಅಂತ ಹೋಗ್ಬೇಕಾದ್ರೆ ಅವ್ರ ಮೈಂಡಲ್ಲಿ ನಾವು ಎಷ್ಟು ಯಾವ ರೀತಿ ನಾವು ಇದು ಮಾಡಿರ್ಬೇಕು, ಅವ್ರಿಗೆ ಯಾವ ರೀತಿ ನಾವು ಸರ್ವಿಸ್ ಕೊಡಬೇಕು, ಯಾವ ರೀತಿ ನಾವು ಇದು ಮಾಡಬೇಕು, ಅದು ಮಾಡಿದ್ರೆ ಸುದರ್ಶನ್ ಅದು ಇದಾಗುತ್ತೆ. ಸೊ ಬ್ರ್ಯಾಂಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡಿಸ್ಕೌಂಟ್ ಎಲ್ಲ ಒಳ್ಳೇದ ಕೆಟ್ಟದ ಅಂತ ಅಂದ್ರೆ, ತುಂಬಾ ಜನ ಡಿಸ್ಕೌಂಟ್ ಅಂದಾಗ ಏನ್ ಅನ್ಕೊಳ್ತಾರೆ, ಹಳೇದೇನೋ ಇರಬೇಕು ಅನ್ನೋ ಅದನ್ನ ಮಾರಕ್ಕೆಲ್ಲ ಮಾಡ್ತಿದ್ದಾರೆ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತಾರೆ. ಸೊ ಒಳ್ಳೇದೋ ಕೆಟ್ಟದು? ಅವ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ನಮ್ದು ಕ್ಲಿಯರ್ ಆಗಬೇಕು ಸ್ಟಾಕ್, ಅವ್ರಿಗೆ ರೇಟ್ ಕಮ್ಮಿಗೆ ಸಿಗಬೇಕು. ಸೊ ಆ ಟೈಮಲ್ಲಿ ಡಿಸ್ಕೌಂಟ್ನಲ್ಲಿ ಹೋಗೋದು ಒಳ್ಳೇದು. ಅಂದ್ರೆ ಡೈಲಿ ಇವಾಗ 365 ದಿವಸ ಡಿಸ್ಕೌಂಟ್ ಇರ್ತಾರಲ್ಲ, ಅದೆಲ್ಲ ರಾಂಗ್. ಸರ್ಟನ್ ಟೈಮ್, ಈಗ ಆಡಿ ಈಗ ಆಷಾಢ ಡಿಸ್ಕೌಂಟ್ ಅಂತ ಕೊಡ್ತೀವಿ, ಆ ಟೈಮ್ನಲ್ಲಿ ಅವ್ರು ತಗೊಂಡ್ರೆ ಅವ್ರಿಗೆ ಬೆನಿಫಿಟ್. ಈಗ ನಾವು ಹಾಕ್ತೀವಿ, ಇಯರ್ಲಿ ಒನ್ಸ್ ಹಾಕ್ತೀವಿ, ಅದನ್ನೇ ಕಾಯ್ತಾ ಇರ್ತಾರೆ. ನಾವು ಹಾಕೋ ಡಿಸ್ಕೌಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಕಾರಣ ಏನು ಇಷ್ಟೇ, ಆಗ ಅವ್ರಿಗೆ ಚೀಪಾಗಿ ಸಿಗುತ್ತೆ, ಅವ್ರಿಗೂ ಗೊತ್ತು. ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀವಿ, ಸ್ಟಾಕ್ ಕ್ಲಿಯರ್ ಮಾಡಿ ಹೊಸ ವೆರೈಟೀಸ್ ಹಾಕ್ತೀವಿ. ಆ ಥರ ನಾವು ಇದು ಮಾಡ್ಕೊಳ್ತೀವಿ. ಈಗ ಅಂಗಡಿಲಿ ನೀವು ಶೋರೂಮ್ ಇಟ್ಕೊಂಡಿದ್ದೀರಾ, ಆ ಶೋರೂಮಲ್ಲಿ ಸೇಲ್ಸ್ ಅವ್ರು ಇದ್ದಾರೆ, ಮಾರ್ಕೆಟಿಂಗ್ ಮಾಡೋರು ಇದ್ದಾರೆ, ಸೀರೆ ಕೇಳಿದವ್ರಿಗೆ ಕೊಡೋರು ಇದ್ದಾರೆ. ಯಾರೋ ಬಂದೊಂದು 50 ಸೀರೆ ತೋರಿಸಿ ಅಂತ ಹೇಳಿ ಏನು ತಗೊಳ್ಳದೇ ಇದ್ದಾಗ ಸಿಟ್ಟಾಗೋದು? ಇಲ್ಲ, ಆಗ ಆಗ್ಕೊಡುದು, ಆಗ ಆಗ್ಬಾರ್ದು. ನೀವು ಹೇಗೆ ಟ್ರೈನ್ ಮಾಡ್ತೀರಿ ಅಂತವ್ರನ್ನ? ನಾನು ಅದೇ ಹೇಳೋದು. ನಾವು ಫಸ್ಟ್ ಬಂದಿದ ತಕ್ಷಣ ನಾವು ನಮ್ಮ ಸ್ಟಾಫ್ಗೆ ನಾವು ಹೇಳೋದಿದು, ಕಸ್ಟಮರ್ ಈಸ್ ಆಲ್ವೇಸ್ ಕಸ್ಟಮರ್. ಅವ್ರಿಲ್ಲ ಅಂದ್ರೆ ಅವರು ದೇವ್ರಿಗೆ ಸಮಾನ, ಅವ್ರಿಲ್ಲ ಅಂದ್ರೆ ನೀನು ಇಲ್ಲ, ನಾನು ಇಲ್ಲ. ಅಲ್ಲ, ಓನರ್ ಇದ್ದಾಗ ಚೆನ್ನಾಗಿರ್ತಾರೆ, ನೀವು ಇರಲ್ಲ, ನೀವು ಮನೆಗೆ ಬರ್ತೀರಿ. ಇಲ್ಲ, ಅದಕ್ಕೋಸ್ಕರ ಮ್ಯಾನೇಜ್ಮೆಂಟು ಅದಕ್ಕೆ ಒಂದು ಟೀಮ್ ಮಾಡಿರ್ತೀವಿ. ಓಕೆ, ಒಂದು ಟೀಮ್ ಮಾಡಿರ್ತೀವಿ. ಅವ್ರದ್ದು ಏನಿದ್ರು, ಇವ್ರು ಯಾವ ರೀತಿ ಕಸ್ಟಮರ್ ಏನು ಸರ್ವಿಸ್ ಕೊಡ್ತಾ ಇದ್ದಾರೆ, ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಅದನ್ನ ನೋಡೋದಕ್ಕೆ ಒಂದು ಟೀಮ್ ಇರುತ್ತೆ. ಸೊ ಯಾರಾದರೂ ಹೊಸಬ್ರು ಇದೇ ಬಿಸ್ನೆಸ್ ಮಾಡಬೇಕು ಅಂದ್ರೆ ಕಸ್ಟಮರ್ ಸರ್ವಿಸ್ ಬಹಳ ಇಂಪಾರ್ಟೆಂಟ್. ಹೌದು. ಸೊ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. ಆಗ್ಲೇನೆ ಕಸ್ಟಮರು ಇಂಪ್ರೆಸ್ ಆಗೋದು. ಮತ್ತೆ ಬರೋದಕ್ಕೆ ಅವ್ರಿಗೆ ಒಂದು ಇದು ಬರಬೇಕು ಅಂದ್ರೆ ನಮ್ಮ ಇಂಪ್ರೆಷನ್ ತುಂಬಾ ಇಂಪಾರ್ಟೆಂಟ್. ಅವ್ರಿಗೇನೋ ಸ್ಪೆಷಲ್ ಟ್ರೈನಿಂಗ್ ಕೊಡ್ತೀರಾ ನೀವು ನಿಮ್ಮಲ್ಲಿ? ಇಲ್ಲ, ಅದಕ್ಕೆ HR ಇರ್ತಾರೆ. ಅವ್ರು ಡೈಲಿ ಬೆಳಿಗ್ಗೆ ಬಂದಿದ ತಕ್ಷಣ ಅವ್ರದ್ದು ಅದೇ ಕೆಲಸ, ಅವ್ರನ್ನೆಲ್ಲ ಮೇಲೆ ಕರ್ಕೊಂಡೋಗಿ ಅವ್ರಿಗೆ ಕ್ಲೀನ್ ಆಗಿ ಅವ್ರು ಟ್ರೈನ್ ಅಪ್ ಮಾಡ್ತಾರೆ, ಟ್ರೈನ್ ಅಪ್ ಮಾಡಿ ಇದು ಮಾಡ್ತಾರೆ. ಈಗ ಸ್ವಲ್ಪ ಫೈನಾನ್ಷಿಯಲ್ ಬಗ್ಗೆ ಮಾತಾಡೋಣ, ಲಾಭದ ಬಗ್ಗೆ ಮಾತಾಡೋಣ. ಸೊ ಈ ಬಿಸ್ನೆಸ್ ಅಲ್ಲಿ ಲಾಭ ಇದೆಯಾ? ಲಾಭ ಮಾಡೋದಾದ್ರೆ ಹೇಗೆ ಅಂತ? ಇಲ್ಲ, ಇಲ್ಲ, ಲಾಭ ಇಲ್ಲದೆ ಇರೋದು ಯಾವ ಬಿಸ್ನೆಸ್ಸು ಇಲ್ಲ. ನೀವು ಏನೇ ಮಾಡ್ಬೇಕಾದ್ರು, ಈಗ ನೀವು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ತೀರಾ? ಮಾಡಬೇಕು ಅಂತ ಅಷ್ಟೇ. ವ್ಯಾಪಾರನೂ ಅಷ್ಟೇ, ಲಾಸ್ ಮಾಡ್ಕೊಂಡು ಯಾರು ವ್ಯಾಪಾರ ಮಾಡೋದಕ್ಕೆ ಆಗೋದಿಲ್ಲ. ಈಗ ನನ್ನ ಹತ್ರ 250 ಜನ ಎಂಪ್ಲಾಯೀಸ್ ಇದ್ದಾರೆ. ಹೌದು, ಅವ್ರನ್ನೆಲ್ಲ ನಾನು ನೋಡ್ಬೇಕಲ್ಲ. ಅಂದ್ರೆ ಪ್ರಾಫಿಟ್ ಇರಬೇಕು, ಒಂದು ರೀಸನಬಲ್ ಆಗಿ. ಈಗ 10 ರೂಪಾಯಿ ಪದಾರ್ಥ ನಾನು 100 ರೂಪಾಯಿ ಮಾರಿದ್ರೆ ಏನಾಗುತ್ತೆ? ಆ ಥರ ಎಲ್ಲ ಹಾಕ್ಕೊಂಡು ನಮ್ಗೆ ಏನು ಬೇಕೋ ಅದನ್ನ ನಾವೇ ಮೊದಲೇ ಇದು ಮಾಡಿ ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದ್ರೆ ಯಾರಿಗೇನೂ ಆಗೋದಿಲ್ಲ. ಈಗ ಹೊಸಬ್ರು ಬಿಸ್ನೆಸ್ ಬಂದಾಗ ಅವ್ರಿಗೆ ಇದರ ಹಿನ್ನೆಲೆ ಗೊತ್ತಿರೋದಿಲ್ಲ. ಈಗ ನೀವು ನಿಮ್ಮ ತಂದೆ ಮಾಡ್ತಿದ್ರು, ನೀವು ಬಂದ್ರಿ, ನಿಮ್ಮ ಮಕ್ಳು ಮಾಡ್ತಿದ್ದಾರೆ, ಅದಕ್ಕೊಂದು ಲೆಗಸಿ ಇದೆ. ಬಟ್ ಇವಾಗ ಬರೋರು, ಇಲ್ಲಪ್ಪ ನಾನು ಯಾವ ಬಿಸ್ನೆಸ್ ಮಾಡಬೇಕು, ಆ ಬಟ್ಟೆ ಬಿಸ್ನೆಸ್ ಮಾಡ್ಬಿಡೋಣ, ಶಾಪ್ ಹಾಕ್ಬಿಡೋಣ, ಜನ ಬರ್ತಾರೆ, ತಗೋತಾರೆ,
ಈ ತರ ಅನ್ಕೊಂಡಿರ್ತಾರೆ. ಸೊ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಬೇಕು ಅಂತ. ಈ ತರ ಅನ್ಕೊಂಡ ತಕ್ಷಣನೇ ಉದ್ಧಾರ ಆಗ್ಬಿಡುತ್ತಾ ಅಥವಾ ಪ್ರಾಫಿಟ್ ಆಗ್ಬಿಡುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಅದರಲ್ಲಿ 90% ಫ್ಲಫ್ ಆಗೋಗ್ಬಿಡ್ತಾರೆ. 90%. ಯಾಕೆಂದ್ರೆ ಅವ್ರಿಗೆ ಒಂದು ಎಥಿಕ್ಸ್ ಇರೋದಿಲ್ಲ. ಬಂದಿದ ತಕ್ಷಣ 10 ರೂಪಾಯಿ ಮಾಲ್ 100 ರೂಪಾಯಿ ಸೇಲ್ ಮಾಡಿಬಿಡ್ಬೇಕು. ಇದು ಮಾರ್ಕೆಟ್ ಹೇಗಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಅದೇ ಪಕ್ಕದೊಳಗೆ 90 ರೂಪಾಯಿಗೆ ಮಾರೋನಿರ್ತಾನೆ, 80ಕ್ಕೂ ಮಾರೋನಿರ್ತಾನೆ, 50ಕ್ಕೂ ಮಾರೋನಿರ್ತಾನೆ. ಇವ್ರು 100 ರೂಪಾಯಿ ಯಾರೋ ಒಬ್ಬರು ಬರ್ತಾರೆ, ಏನೋ ಗೊತ್ತಿಲ್ದಿರ ಅವ್ರು ತೊಗೊಂಡೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಅವರು ಬೇರೆ ಕಡೆ ಹೋದಾಗ ಇದು ಮಾಡಿದಾಗ ಎದಂತ ಹೋಗೋದಿಲ್ಲ. ಸೊ ಆಟೋಮೆಟಿಕಾಗಿ ಡೌನ್ ಆಗೋಗ್ಬೋದು. ಈಗ ಇಷ್ಟು ಕಾಂಪಿಟೇಷನ್ ಇರೋದ್ರಿಂದ ಈ ಪ್ರೈಸ್ ಟ್ಯಾಗ್ನ ಹೇಗೆ ಫಿಕ್ಸ್ ಮಾಡ್ತೀರಾ ಅಂತ. ಅಂದ್ರೆ ಈಗ ನಿಮ್ಮಲ್ಲಿ ಒಂದು 350 ಇದ್ರೆ ಯಾರೋ 200 ರೂಪಾಯಿಗೆ ಯಾರು ಕೊಡ್ತಾರೆ ಅಂತ ಹುಡುಕ್ತಾರೆ. ನಾರ್ಮಲ್ ಕಸ್ಟಮರ್ ಹಾಗೆ ಹುಡುಕ್ತಾರೆ, ಕಡಿಮೆಯಲ್ಲಿ ಸಿಗುತ್ತೆ ಅಂತ. ಸೊ ನೀವು ಆ ಕಾಂಪಿಟೇಟಿವ್ ಪ್ರೈಸ್ ನಲ್ಲಿ ಇರಬೇಕು. ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಿ? ಅಲ್ಲ, ಅದು ಡಿಸೈಡ್ ಏನು ಅಂದ್ರೆ ಫಸ್ಟೇ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ, ಇಷ್ಟೇ ಪ್ರಾಫಿಟ್ ಅದ್ರ ಮೇಲೆ ಹಾಕ್ಬೇಕು. ಜೊತೆ ಕ್ವಾಲಿಟಿ ಅನ್ನೋದು ತುಂಬಾ ಮುಖ್ಯ. ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ನೀವು ಹೇಗೆ ಚೆಕ್ಔಟ್ ಮಾಡ್ತಾ ಇರ್ತೀರಾ ಅವಾಗ? ಜೊತೆ ವೆಂಡರ್ಸ್ ಅನ್ನು ಹೇಗೆ ಚೂಸ್ ಮಾಡ್ತೀರಾ? ನೋಡಿ, ಕ್ವಾಲಿಟಿನ ನಾವು ಫಸ್ಟು ವೆಂಡರು ಅವ್ನು ಯಾವ ರೀತಿ ಇದ್ದಾನೆ, ಮಾಸ್ಟರ್ ವಿವರ, ಇವಾಗ ಒಂದೊಂದು 2 ಸೀರೆ ತೊಗೊಂಬರೋರು ಬೇರೆ ಇರ್ತಾರೆ. ಈಗ 1000 ಸೀರೆ ತೊಗೊಂಬರೋರು ಬೇರೆ ಇರ್ತಾರೆ. ನಾವು ಅವ್ರನ್ನ ಮೊದಲು ಚಾಯ್ಸ್ ಮಾಡ್ಕೊಳ್ತೀವಿ. ಒಳ್ಳೆ ಡಿಸೈನ್ಸು, ಒಳ್ಳೆ ಕಲರ್ಸು, ಒಳ್ಳೆ ಸೆಟ್ಟಿಂಗ್ಸು, ಇಷ್ಟು ಯಾರ ಹತ್ರ ಇದೆ ಅವ್ರ ಹತ್ರ ನಾವು ಇದು ಮಾಡ್ತೀವಿ. ಈ ಒಂದೊಂದು 2 ಸೀರೆ ಇರೋದ್ರಿಂದ ನಾವು ಅಷ್ಟೊಂದು ಇದು ಮಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಏನಂದ್ರೆ ಈಗ ನನ್ನ ಹತ್ರ ಬರೋ ಕಸ್ಟಮರ್ಸು ಈಗ ಸುದರ್ಶನ್ಗೆ ಹೋಗ್ಬೇಕಾದ್ರೆ ಅಲ್ಲಿ 100 ವೆರೈಟಿ 1000 ವೆರೈಟಿ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ನಲ್ಲಿ ಬರ್ತದೆ. ನಾನು 1-2 ತೋರಿಸ್ಬಿಟ್ಟು ಇಷ್ಟೇ ಇರೋದು ಅಂದ್ರೆ ಅವ್ರು ಮತ್ತೆ ಇನ್ನೊಂದ್ಸಲ ಸುದರ್ಶನ್ಗೆ ಬರೋದಿಲ್ಲ. ಸೊ ಫಸ್ಟ್ ನಾವು ಅದನ್ನ ಚಾಯ್ಸ್ ಮಾಡ್ತೀವಿ. ಯಾರು ಬಲ್ಕ್ ಆಗಿ ನಮ್ಗೆ ಐಟಮ್ ಕೊಡ್ತಾರೆ, ಬಲ್ಕ್ ಆಗಿ ಡಿಸೈನ್ಸ್ಗಳು ಕೊಡ್ತಾರೆ, ಅಂಥವ್ರನ್ನ ನಾವು ಮಾಡಿಕೊಳ್ತೀವಿ. ಈ ಕ್ವಾಲಿಟಿ ಚೆಕ್ ಮಾಡಕ್ಕೆ ನಿಮ್ಮಲ್ಲಿ ಒಂದು ಸ್ಪೆಷಲ್ ಆಗಿ ಇಲ್ಲ ಕ್ವಾಲಿಟಿ ಚೆಕ್ ಒಂದು ಈಗ ನಾನು ಹೇಳಿದ್ನಲ್ಲ, ಫೀಲಿಂಗ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಒಂದು ಜರಿ ಆಗ್ಲಿ, ಒಂದು ರೇಷ್ಮೆದಾಗ್ಲಿ, ಯಾವುದೇ ಆಗ್ಲಿ, ನಾವು ಕೈನಲ್ಲಿ ತಗೊಂಡಿದ ತಕ್ಷಣ ಹೇಳ್ಬಿಡ್ತೀವಿ ಇದಿಷ್ಟೇ. ಆ ರೀತಿನೇ ನಾವೆಲ್ಲ ನೋಡೋದು. ಈಗ ಮುಂದೆ ಯಾರಾದ್ರೂ ಇದೇ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ, ಇದೇ ತರ ಲಾಂಗ್ ಸ್ಟ್ಯಾಂಡಿಂಗ್ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ, ಈ ಸೀರೆ ಬಿಸ್ನೆಸ್ ನಲ್ಲಿ ಅಥವಾ ಈ ಗಾರ್ಮೆಂಟ್ಸ್ ಬಿಸ್ನೆಸ್ ನಲ್ಲಿ ಏನಾದ್ರೂ ಸ್ಪೇಸ್ ಇದೆಯಾ? ಮಾಡಬಹುದಾ? ಮಾಡೋದಾದ್ರೆ ಹೇಗೆ ಅಂತ? ಅಲ್ಲ, ಮಾಡಬೇಕು ಅಂದ್ರೆ ಎಫರ್ಟೇ. ಈಗ ನೋಡಿ, ನಿಮ್ಮ ಹತ್ರ ದುಡ್ಡು ಇರ್ಬೋದು, ಕಾಸಿರ್ಬೋದು, ಬಟ್ ನೀವು ಹೋಗಿ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಆದ ಒಂದು ಕೆಲವು ನೀತಿ ನಿಯಮಗಳು ಇರುತ್ತೆ. ಅದ್ರ ಪ್ರಕಾರ ಹೋದ್ರೆ ಮಾತ್ರ. ದುಡ್ಡಿದ್ರೆ ಎಲ್ಲರೂ ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಅದು ತುಂಬಾ ತಪ್ಪಾಗೋಗ್ಬಿಡುತ್ತೆ. ಫಸ್ಟ್ ನಾವು ಬೇಸಿಕ್ಗೆ ಹೋಗ್ಬೇಕು. ಅಂದ್ರೆ ಈಗ ನಾವೆಲ್ಲ ಒಂದು ಅಂಗಡಿಯಲ್ಲಿ ನಾವು ಕೆಲಸಕ್ಕೆ ಹೋದ್ರೆ ಹೆಂಗಿರ್ತೀವಿ ಆ ರೀತಿಯಿಂದನೇ ಇದು ಎದ್ದೊಳ್ಬೇಕು. ಇದಕ್ಕಿದಂಗೆ ನನ್ನ ಹತ್ರ ದುಡ್ಡಿದೆ ಅನ್ಬಿಟ್ಟು ನಾನು ದೊಡ್ಡೊಂದೇ ಅಂಗಡಿ ಹಾಕ್ಬಿಟ್ಟು ಏನೇನೋ ಮಾಡ್ಬಿಡ್ತೀನಿ ಅಂದ್ರೆ, ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರು, ಅಲ್ಲಿ ಎಲ್ಲಾನು ಕಲ್ತ್ಕೊಂಡ್ರು, ಆ ನಂತರ ಒಂದು ಶಾಪ್ ಹಾಕಿದ್ರು. ಈ ಪ್ರೊಸೆಸ್ ಇರಬೇಕು, ಆ ಪ್ರೊಸೆಸರ್ ಇರಬೇಕು. ಆದ್ರೇನೆ ಈಗ ಏನು ಇಲ್ಲ, ನಾನು ಸೀದಾ ಬಂದು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಅಂಡರ್ ಫ್ಲಾಪ್ ಆಗ್ತಾರೆ. ಯಾಕೆಂದ್ರೆ ಎಲ್ಲ ನೀವೇ ನೋಡೋದಕ್ಕಾಗೋದಿಲ್ಲ. 10 ಜನ ಕೆಲಸಗಾರ ಇರ್ತೀರ, ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೇನು ಗೊತ್ತಿಲ್ಲ, ನಾನು ಹಾಕಿದ್ದೆ ರೈಟ್ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಏನು ಬೇಕೋ ಇದು ಮಾಡ್ತಾರೆ, ಇವರು ಡೌನ್ ಆಗೋದು. ಸೊ ಏನೇ ಆದ್ರೂ ಬೇಸಿಕ್ ಸ್ವಲ್ಪ ತಿಳಿದಿರ್ಬೇಕು. ನಾನು ಹೇಳೋದು ಬೇಸಿಕ್ ನಿಮ್ಗೆ ಏನಾದ್ರು ನಾಲೆಡ್ಜ್ ಇರಬೇಕು, ಆಗ ಈ ಬಿಸ್ನೆಸ್ ಹೇಳಿ. ಸೊ ಒಂದು ಒಳ್ಳೆ ಸಿಲ್ಕ್ ಸಾರಿ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಅವರೇಜ್, ಅದ್ರ ಮೇಲೆ ಎಷ್ಟು ಮಾರ್ಜಿನ್ ಇಟ್ಕೋಬಹುದು? ಒಂದು ಸಿಲ್ಕ್ ಸ್ಯಾರೀಸು ಇದು ಮಾಡಬೇಕು ಅಂದರೆ ಆ್ಯಕ್ಚುಲಾಗಿ ನಾವು ಏನು ಮಾಡ್ತೀವಿ, ಎಲ್ಲ ಥರದ್ದು ಎಕ್ಸ್ಪೆನ್ಸಸ್ನ ನಾವು ಇದು ಮಾಡ್ತೀವಿ. ಎಕ್ಸ್ಪೆನ್ಸಸ್ ಎಲ್ಲ ಇದು ಮಾಡಿ ಅದಕ್ಕೆ ನಮ್ಮದು ಒಂದು 10% ನಮಗೆ ಮಾರ್ಜಿನ್ ಸಿಕ್ಕುತ್ತೆ ಸಾಕು. ಆ ಲೆಕ್ಕದಲ್ಲೇ ನಾವು ಫಿಕ್ಸ್ ಮಾಡೋದು. ಈಗ ಒಂದು ಹೈ ಕ್ವಾಲಿಟಿ ಸಿಲ್ಕ್ ಸಾರಿ ಅದರ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ, ಅದ್ರ ಮೇಲೆ ನೀವು ಎಷ್ಟು ಮಾರ್ಜಿನ್ ಇಟ್ಕೊಂತೀರಿ? ಎಷ್ಟು ಮಾರ್ಜಿನ್ ಒಂದೇ, ಸೇಮ್ ಮಾರ್ಜಿನ್ ಸೇಮ್, ಅಫೋರ್ಡಬಲ್ ಆಗಲಿ ಹೈ ಕ್ವಾಲಿಟಿ ಯಾವುದೇ ಆಗಲಿ, ಅದರಿಂದನೇ ನಾವು ಸುದರ್ಶನ್ ಸಕ್ಸಸ್ ಆಗಿರೋದು ಅದೇ. ಅದು 1000 ರೂಪಾಯಿ ಇರಲಿ, 10,000 ರೂಪಾಯಿ ಇರಲಿ, 1,00,000 ರೂಪಾಯಿ ಇರಲಿ, ನಮ್ದು ಇದು ಮಾತ್ರ ಅಷ್ಟೇ. ಅದರಲ್ಲಿ ಚೇಂಜಸ್ಸೇ ಇರೋದಿಲ್ಲ. ಈಗ ನಾನು ಇಲ್ಲಿ ಕುತ್ಕೊಂಡು ಅಲ್ಲಿ ಲೇಬಲಿಂಗ್ ಆಗಬೇಕು ಅಂದರೆ ಅಲ್ಲಿ ಕರೆಕ್ಟ್ ಆಗೈತೆ ಇಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ನಾನು ಕ್ಲೀನಾಗಿ ಇಲ್ಲಿಂದ ಹೇಳಿದೆ ಇಷ್ಟು ಬಿದ್ದಿದೆ ಅಲ್ಲಿ ರೇಟು, ರೈಟ್ ಒಳಗೆ ಹೋಗ್ಲಿ ಅಂತ. ಅದರಲ್ಲಿ ತುಂಬ ಹೈ ಫ್ಯಾನ್ಸಿ ಅಂದ್ಬಿಟ್ಟು ಅದಕ್ಕೆ
ಒಂದು ರೇಟ್ ಹಾಕೋದು, ಹ್ಮ್ ಇನ್ನೊಂದಕ್ಕೆ ಇನ್ನೊಂದು ಕಮ್ಮಿ ಹಾಕೋದು, ಅದು ಹಾಕಿದ್ರೆ ನಾವು ಫ್ಲಾಪ್ ಆಗೋಗ್ಬಿಡ್ತೀವಿ. ಹ್ಮ್ ಹ್ಮ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗತ್ತೆ ಅಂತ ಒಂದು ಹೈ ಕ್ವಾಲಿಟಿ ಸಿಲ್ಕ್ ಸಾರಿ? ಅದು ಆ ರೀತಿ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ವರ್ಕ್ಮೆನ್ಶಿಪ್ ಬೇರೆ ಇರುತ್ತೆ, ಜರಿ ಬೇರೆ ಇರುತ್ತೆ, ಬರೀ ರೇಷ್ಮೆನೇ ಇರೋದಿಲ್ಲ, ಅದರಲ್ಲಿ ಕೆಲವು ಹ್ಯಾಂಡ್ ವರ್ಕ್ ಕೂಡ ಇರ್ತವೆ, ಇದಿರುತ್ತೆ. ಆ ರೀತಿ ಎಲ್ಲ ನಾವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಇಡೀ ಕರಿಯರ್ನಲ್ಲಿ ಸರ್ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು? ಅಂದ್ರೆ ಈ ಒಂದು ಇನ್ಸಿಡೆಂಟ್ ಆಗಿದ್ರಿಂದ ನಾನು ಇಷ್ಟೆಲ್ಲ ಆದೆ ಕಾರಣ ಟರ್ನಿಂಗ್ ಪಾಯಿಂಟೇ ನಾನು ಹೇಳಿದ್ದೀನಿ. ನಾವು ಯಾವಾಗ ನಾನು ಫಿಕ್ಸೆಡ್ ನಾನು ಮಾಡಿ ನಾವೆಲ್ಲ ತುಂಬಾ ಒಂದು ವರ್ಷ ಸಫರ್ ಮಾಡಿದ್ವಲ್ಲ, ಆ ಸಫರಿಂಗ್ ಮಾಡಿ ಇಲ್ಲ ಇಷ್ಟೇ ನನಗೆ ಬೇಕು, ಅದ್ರ ಮೇಲೆ ಬೇಡ, ನಾವು ನಮ್ಗೆ ಸಾಕು ಇದು ಅಂತ ನಾವು ಯಾವಾಗ ನಾವು ಡಿಸೈಡ್ ಮಾಡಿದ್ವಿ, ಅದೇ ಟರ್ನಿಂಗ್ ಪಾಯಿಂಟ್. ಈಗ ನಾವು ನೆಕ್ಸ್ಟ್ ನಮ್ಮ ಹುಡುಗರಿಗೂ ನಾನು ಅದೇ ಹೇಳ್ತಾ ಇರೋದು, ನಾವು ಬೇರೆ ಯಾರು ಬಂದ್ರು ಅವ್ರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಗೆ ಎಷ್ಟು ಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಷ್ಟು ಮಡಿಗೆ ಮಿಕ್ಕಿದೆಲ್ಲ ಬಿಡಿ, ಕಸ್ಟಮರ್ಸ್ ಕೊಡಿ. ಸೊ ನೀವು ಆರಾಮಾಗಿ ಖುಷಿಯಾಗಿದ್ರೆ ನಾವು ಖುಷಿ, ಅವ್ರ ಹ್ಯಾಪಿ ಅಂದ್ರೆ ನಾವು ಹ್ಯಾಪಿ. ಅವ್ರಿಗೆ ದುಃಖ ಕೊಟ್ರೆ ನಾವು ದುಃಖಿನೇ, ಅವ್ರಿಗಿನ್ನ ಜಾಸ್ತಿ ದುಃಖ ಬೀಳೋದು ನಾವಾಗ್ಬಿಡ್ತೀವಿ. ಅದರಿಂದ ನಾವು ಒಂದು ಇಷ್ಟು ಸಾಕು, ನಮ್ಗೆ ಇಷ್ಟು ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ ತಕ್ಷಣ ಅಷ್ಟನ್ನ ಫಿಕ್ಸ್ ಮಾಡಿ, ಅದು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೆ ದೊಡ್ಡದಾಗ ತೊಗೊಳೋದು, ಏನಿಲ್ಲ ಅಂದ್ಬಿಟ್ಟು ಅದು ಸಣ್ಣದಾಗಿ ತೊಗೊಳೋದು, ಅದು ತುಂಬಾ ರಾಂಗ್. ಹೊಸ ಎಂಟರ್ಪ್ರಿನರ್ಸ್ಗೆ, ಹೊಸ ಉದ್ಯಮ ಮಾಡುವಂಥವರಿಗೆ, ಯುವಕರಿಗೆ ಏನು ಹೇಳ್ತೀರಿ ಕೊನೆಯದಾಗಿ? ನಾನು ಇಷ್ಟೇ ಹೇಳೋದು, ನೀವು ಒಂದು ಎಥಿಕ್ಸ್ ಮಡಿಕೊಳ್ಳಿ, ನನಗೆ ಇಷ್ಟು ಒಂದೇ ಸಾಕು, ಅದನ್ನು ಮಡಿಕೊಂಡು ನೀವು ಏನು ಬೇಕಾದ್ರೂ ಮಾಡಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಮತ್ತೆ ಕಸ್ಟಮರ್ಸ್ಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೋಸ ಹಾಕು. ಒಂದು ಸಣ್ಣ ಮಗು ಬಂದರೂ ಸಹ ಅದಕ್ಕೆ ಏನು ಬೇಕೋ ಅದಕ್ಕೆ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಆಗ ನೀವು ಗೇನ್ ಆಗೇ ಆಗ್ತೀರಾ. ಇವತ್ತು ನಿಮ್ಗೆ ಕಷ್ಟ ಆಗ್ಬೋದು, ನಾಳೆ ಇನ್ನೂ ಕಷ್ಟ ಬೀಳ್ಬೋದು, ಆದರೆ ಕಷ್ಟ ಬಂತು ಅಂತ ನಾವು ಹಿಂದೆ ಬೀಳ್ಬಾರ್ದು, ಅದಕ್ಕೆ ಎಫರ್ಟ್ ಕೊಡಿ, ಅದು ನಿಮ್ಮನ್ನು ಸಾಕುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿದ್ರಿ, ಸಾಕಷ್ಟು ಮಾತನಾಡಿದ್ರಿ, ಮಾಹಿತಿಗಳನ್ನು ಕೊಟ್ರಿ. ಈಗ ಹೊಸ ಯುವಕರಿಗೆ ಇದರಿಂದ ಉತ್ಸಾಹ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಖಂಡಿತ ಎಲ್ಲರಿಗೂ ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಕಸ್ಟಮರ್ಸು ಚೆನ್ನಾಗಿರ್ಬೇಕು, ಇದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.